ಆತ್ಮೀಯ ಪ್ರಥಮ BA ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳೇ ಹಾಗೂ ಈ ವಿಡಿಯೋವನ್ನು ನೋಡ್ತಕ್ಕಂಥ ಕನ್ನಡ ನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕರ್ನಾಟಕ LMSಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ತುಮಕೂರು ವಿಶ್ವವಿದ್ಯಾಲಯದ ಸೆಕೆಂಡ್ BA ಪಠ್ಯವಾದ ಕಾವ್ಯ ಸಂಚಯ 2 ಇದರಲ್ಲಿ ಆಧುನಿಕ ಕನ್ನಡ ಕವಿತೆಗಳು ಮತ್ತು ಕಥಾ ಸಂಚಯ ಅನ್ನೋ ಪಠ್ಯವನ್ನು ಕುರಿತು ನಾನು ಪಾಠವನ್ನು ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈಗಾಗಲೇ ನೀವು ಫಸ್ಟ್ ಸೆಮಿಸ್ಟರ್ನಲ್ಲಿ ಹಳೆಗನ್ನಡ ಮತ್ತು ನಡುಗನ್ನಡ ಕವಿಗಳ ಕವಿತೆಗಳನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದೀರಿ. ಈಗ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಹೊಸಗನ್ನಡದ ಕವಿತೆಗಳನ್ನು ಮತ್ತು ಕಥಾ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ನಾನೀಗ ಹೊಸಗನ್ನಡ ಸಾಹಿತ್ಯಕ್ಕೆ ವಿವರವಾಗಿ ಕನ್ನಡ ಸಾಹಿತ್ಯದ ಹಿನ್ನೆಲೆಯ ಬಗ್ಗೆ ಒಂದೆರಡು ಮಾತನಾಡಿ ನಾನು ಪ್ರಾರಂಭ ಮಾಡ್ತೇನೆ. ಈಗ ಸೃಷ್ಟಿಯಲ್ಲಿ ಅನೇಕ ಪ್ರಾಣಿಗಳಿದ್ದಾವೆ. ಎಲ್ಲ ಪ್ರಾಣಿಗಳಲ್ಲೂ ಸ್ವಲ್ಪ ಶ್ರೇಷ್ಠವಾಗಿರ್ತಕ್ಕಂಥ ಮುಂದುವರೆದಿರ್ತಕ್ಕಂತಹ ಪ್ರಾಣಿ ಅಂದರೆ ಮನುಷ್ಯ. ಎಲ್ಲ ಮನುಷ್ಯನೂ ಸಹ ಪ್ರಾಣಿನೇ, ಎಲ್ಲ ಪ್ರಾಣಿಗಳಿಗಿಂತ ಮುಂದುವರೆದಿದ್ದಾನೆ. ಯಾವ ವಿಚಾರದಲ್ಲಿ ಮುಂದುವರೆದಿದ್ದಾನೆ? ಒಂದು ವಾಕ್ಶಕ್ತಿ, ಇನ್ನೊಂದು ವಿವೇಚನಾ ಶಕ್ತಿ. ಈ ವಾಕ್ಶಕ್ತಿ ವಿವೇಚನಾ ಶಕ್ತಿ ಇವೆರಡರಲ್ಲಿ ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಈ ವಿವೇಚನಾ ಶಕ್ತಿ ಮತ್ತು ವಾಕ್ಶಕ್ತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ವಾಕ್ಶಕ್ತಿ ಅಂದರೆ ಭಾಷೆ. ವಿದ್ಯಾರ್ಥಿಗಳೇ, ಮನುಷ್ಯ ಈ ಎರಡು ಅಂಶಗಳಿಂದ ಶ್ರೇಷ್ಠ ಅನ್ನೋದಕ್ಕಿಂತ ಮುಂದುವರೆದಿರ್ತಕ್ಕಂತಹ ಜೀವಿಯಾಗಿದ್ದಾನೆ. ಹಾಗೆ ಮುಂದುವರೆದಿರ್ತಕ್ಕಂಥ ಈ ಮನುಷ್ಯನ ಪ್ರಾಥಮಿಕ ಅವಶ್ಯಕತೆಗಳೆಂದರೆ ಆಹಾರ, ನೀರು, ಗಾಳಿ. ಇವು ಮನುಷ್ಯನ ಅಸ್ತಿತ್ವದ ಪ್ರಶ್ನೆ. ಇವು ಮೂರು ಇಲ್ಲ ಅಂದರೆ ಮನುಷ್ಯನಿಗೆ ಅಸ್ತಿತ್ವನೇ ಇಲ್ಲ. ವಿದ್ಯಾರ್ಥಿಗಳೇ, ನಾನು ಏನು ಹೇಳೋದು ಹೊರಟಿದ್ದೀನಿ ಅಂದರೆ, ಮನುಷ್ಯನ ಪ್ರಾಥಮಿಕ ಅವಶ್ಯಕತೆಗಳಾದ ನೀರು, ಆಹಾರ, ಗಾಳಿ ಮನುಷ್ಯನಿಗೆ ಎಷ್ಟು ಮುಖ್ಯನೋ ಇಷ್ಟೇ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇದೆ. ಅದು ಯಾವುದು ಅಂದರೆ ಭಾಷೆ. ಮನುಷ್ಯನಿಗೆ ಆಹಾರ, ನೀರು, ಗಾಳಿ ಎಷ್ಟು ಮುಖ್ಯನೋ ಭಾಷೆನೂ ಅಷ್ಟೇ ಮುಖ್ಯ. ಭಾಷೆ ಇಲ್ಲ ಅಂದರೆ ಮನುಷ್ಯನನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸವೇ ಇರೋದಿಲ್ಲ. ಅದರಿಂದ ಮನುಷ್ಯ ಇವತ್ತು ಇಡೀ ಜಾಗತಿಕವಾಗಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾನೆ ಅಂದರೆ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯ. ಅವೆಲ್ಲ ಸಾಧನೆಯ ಬೇಸ್ ಅಂದರೆ ಭಾಷೆ. ಭಾಷೆ ಒಂದು ರೀತಿ ಮನುಷ್ಯನಿಗೆ ಬೆಳಕಿದ್ದಂತೆ. ಈ ಭಾಷೆ ಏನಾದರೂ ಮನುಷ್ಯನಲ್ಲಿ ಇಲ್ಲದೆ ಹೋಗಿದ್ದರೆ ಜಗತ್ತೇ ಕಗ್ಗತ್ತಲೆಯಲ್ಲಿ ಮುಳುಗೊಟ್ಟೋಗ್ತಾ ಇತ್ತು. ಅದರಿಂದ ಮನುಷ್ಯ ಇವತ್ತೇನೇನು ಸಾಧನೆ ಮಾಡ್ಕೊಂಡಿದ್ದಾನೆ, ಈ ಎಲ್ಲ ಜ್ಞಾನಕ್ಕೂ ತಳಹದಿ ಅಂದರೆ ಭಾಷೆ. ಮತ್ತು ಮನುಷ್ಯನನ್ನು ಪ್ರಾಣಿಗಳಿಂದ ಬೇರ್ಪಡಿಸಿರ್ತಕ್ಕಂಥ ಪ್ರಮುಖವಾದ ಅಂಶ ಅಂದ್ರೂ ಸಹ ಭಾಷೆ. ಅದರಿಂದ ಇವತ್ತು ಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲೂ ಮನುಷ್ಯ ಮುಂದುವರೆದಿದ್ದಾನೆ. ಅರ್ಥ ಆಯ್ತಾ? ಆ ಎಲ್ಲ ಕ್ಷೇತ್ರಗಳಿಗೂ ಉದಾಹರಣೆ ಸೈನ್ಸು, ಟೆಕ್ನಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಇನ್ನು ಮಾನವಿಕಗಳಾಗಿರ್ತಕ್ಕಂಥ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಅನೇಕ ಜ್ಞಾನ ಶಾಖೆಗಳಿದ್ದಾವೆ. ಇವತ್ತು ಮನುಷ್ಯ ಎಲ್ಲ ಶಾಖೆಗಳಲ್ಲೂ ತುಂಬ ವಾಲಂಟಿಯರ್ ಆಗಿದ್ದಾರೆ. ಅದರಿಂದ ಆ ಎಲ್ಲ ಶಾಖೆಗಳಿಗೂ ಬುನಾದಿ ಅಂದರೆ ಭಾಷೆ. ಭಾಷೆ ಇಲ್ಲ ಅಂದರೆ, ಸಂಕೇತಗಳಿಲ್ಲ ಅಂದರೆ ಕಂಪ್ಯೂಟ್ರೂ ಇಲ್ಲ, ಫಿಸಿಕ್ಸೂ ಇಲ್ಲ, ಕೆಮಿಸ್ಟ್ರಿನೂ ಇಲ್ಲ. ಅದಕ್ಕೊಂದು ಮೀಡಿಯಾ ಬೇಕೇ ಬೇಕು. ಅದರಿಂದ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ ವಿದ್ಯಾರ್ಥಿಗಳೇ, ಭಾಷೆ ಎಲ್ಲ ಜ್ಞಾನಗಳಿಗೂ ಒಂದು ರೀತಿ ಬೇಸಿದ್ದ ಹಾಗೆ. ಅದರಿಂದ ಭಾಷೆ ಅಂತಕ್ಕಂಥದ್ದು ಮನುಷ್ಯನ ಅವಿಭಾಜ್ಯ ಅಂಗ. ಅದರಿಂದ ನಾನೇನು ಹೇಳಿದೆ ಅಂದರೆ, ಮನುಷ್ಯನ ಪ್ರಾಥಮಿಕ ಅವಶ್ಯಕತೆಗಳಾಗಿರ್ತಕ್ಕಂಥ ಆಹಾರ, ನೀರು, ಗಾಳಿ ಎಷ್ಟು ಮುಖ್ಯನೋ ಅದೇ ರೀತಿ ಭಾಷೆಯೂ ಸಹ ಮನುಷ್ಯನಿಗೆ ತುಂಬ ಮುಖ್ಯ, ಅಗತ್ಯವಾಗಿರ್ತಕ್ಕಂಥದ್ದು. ಭಾಷೆ ಇಲ್ಲ ಅಂದರೆ ಇಡೀ ಜಗತ್ತನ್ನು, ಮನುಷ್ಯನನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಅಸಾಧ್ಯ. ಈಗ ನೀವೇ ವಿದ್ಯಾರ್ಥಿಗಳೇ, ಭಾಷೆಯನ್ನು ಹೊರತುಪಡಿಸಿರ್ತಕ್ಕಂತಹ ಜಗತ್ತನ್ನು ನಿಮ್ಮ ಮನಸ್ಸಿನ ಮುಂದೆ ಒಂದು ನಿಮಿಷ ತಂದುಕೊಳ್ಳಿ. ಈ ಜಗತ್ತಿನಲ್ಲಿ ಭಾಷೆನೇ ಇಲ್ಲ. ಯಾವ ಭಾಷೆ ಅಂದರೆ ಕನ್ನಡ ಭಾಷೆ ಮಾತ್ರ ಅಲ್ಲ, ಅದು ತೆಲುಗು, ತಮಿಳು, ಇಂಗ್ಲೀಷ್, ಜಗತ್ತಿನ ಯಾವುದೇ ಭಾಷೆ ಆಗಿರ್ಬೋದು. ಜಗತ್ತಿನಲ್ಲಿ ಭಾಷೆನೇ ಇಲ್ಲ ಅಂತ ಇಟ್ಕೊಳ್ಳೋಣಪ್ಪ. ಆ ಭಾಷಾರಹಿತವಾಗಿರ್ತಕ್ಕಂಥ ಜಗತ್ತನ್ನು
ನಿಮ್ಮ ಮನಸ್ಸಿನ ಮುಂದೆ ತಂದುಕೊಳ್ಳಿ ಒಂದು ನಿಮಿಷ ನೀವೇ, ನಿಮ್ಗೆ ಅರ್ಥ ಆಗುತ್ತೆ. ಊಹಿಸ್ಕೊಳ್ಳೋದಕ್ಕೂ ಕಷ್ಟ. ಅದರಿಂದ ಭಾಷೆ ಅಂತಕ್ಕಂಥದ್ದು ಮನುಷ್ಯನಿಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಭಾಷೆ ಅಂತಕ್ಕಂಥದ್ದು ಮನುಷ್ಯನಿಗೆ ಬೆಳಕು ಇದ್ದಾಗೆ. ಎಲ್ಲ ಪ್ರಾಣಿಗಳಿಂದ ಮನುಷ್ಯನನ್ನು ಬೇರ್ಪಡಿಸಿ ಮುಂದುವರೆದಿರ್ತಕ್ಕಂಥ ಪ್ರಾಣಿಯನ್ನಾಗಿಸಿರ್ತಕ್ಕಂಥದ್ದು ಭಾಷೆ. ಅದರಿಂದ ಭಾಷೆ ಅಂತಕ್ಕಂಥದ್ದು ಮನುಷ್ಯನ ಅವಿಭಾಜ್ಯ ಅಂಶ. ಹಾಗಾದರೆ ಭಾಷೆ ಅಂದರೆ ಏನು? ಭಾಷೆ ಬಗ್ಗೆ ಭಾಷಾ ವಿಜ್ಞಾನಿಗಳು ತಮ್ಮದೇ ಆಗಿರತಕ್ಕಂಥ ವ್ಯಾಖ್ಯಾನಗಳನ್ನು ನಾನಾ ರೀತಿಯಲ್ಲಿ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಆದರೆ ನಮಗದೆಲ್ಲ ವಿವರವಾಗಿ ಹೋಗೋದು ಬೇಡ. ಸಾಮಾನ್ಯವಾಗಿ ಭಾಷೆ ಅಂದ್ರೇನು ಕಾಮನ್ನ ನಾವು ನೋಡೋದು ಅಂದರೆ, ಭಾಷೆ ಅಂದರೆ ನಾವು ಸಮಾಜದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೇವೆ. ಸಮಾಜದಲ್ಲಿ ಮಾನವ ತನ್ನ ವ್ಯವಹಾರಕ್ಕೋಸ್ಕರ ತನ್ನ ಭಾವನೆಗಳನ್ನು ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸಲು, ಇತರರ ಭಾವನೆ ಅಭಿಪ್ರಾಯಗಳನ್ನು ತಾನು ತಿಳಿದುಕೊಳ್ಳಲು ಸಹಾಯ ಮಾಡುವಂತಹ ಸಂಪರ್ಕ ಮಾಧ್ಯಮಕ್ಕೆ ಭಾಷೆ ಅಂತ ಕರೀತೀವಿ. ನೋಡಿ, ನಾವು ಈಗ ನಾನೆಲ್ಲೋ ಇದ್ದೀನಿ, ನಾನ್ಯಾರೋ, ನೀವು ನೋಡ್ತಾ ಇರ್ತಕ್ಕಂಥವ್ರೆಲ್ಲ ಇದ್ದೀರಿ. ಆದರೆ ನಾವಿಬ್ಬರು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಆಗ್ತಾ ಇದ್ದೀವಿ. ಅರ್ಥ ಆಯ್ತಾ? ಒಬ್ರಿಗೊಬ್ಬರು ಪ್ರತಿಕ್ರಿಯಿಸ್ತಾ ಇದ್ದೀವಿ. ಯಾಕೆ? ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನು ಅಂದರೂ ಭಾಷೆ. ಅದರಿಂದ ಭಾಷೆ ತನ್ನ ಅಭಿಪ್ರಾಯಗಳನ್ನು ಭಾವನೆಗಳನ್ನು ಮತ್ತೊಬ್ಬರಿಗೆ ತಿಳಿಸ್ತೀವಿ. ಕೇವಲ ತಿಳಿಸೋದು ಮಾತ್ರ ಅಲ್ಲ, ಮತ್ತೊಬ್ಬರ ಭಾವನೆ ಮತ್ತು ಅಭಿಪ್ರಾಯಗಳನ್ನ ತಾವು ತಿಳ್ಕೊತೀವಿ. ಈಗ ನಾನು ವಿಡಿಯೋ ಕ್ಲಾಸ್ ಆಗಿರೋದಕ್ಕೋಸ್ಕರ ನನ್ನ ಅಭಿಪ್ರಾಯಗಳನ್ನ ಭಾವನೆಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಅದೇ ಕ್ಲಾಸ್ ರೂಮ್ ಆಗಿದ್ದಿದ್ರೆ ಬರೀ ನಾನು ಹೇಳ್ತಾ ಹೋಗ್ತಿರ್ಲಿಲ್ಲ, ನಾನು ಬರೀ ಹೇಳ್ತಾ ಹೋದ್ರೆ ಕ್ಲಾಸೇ ಆಗ್ತಿಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ತೆಗೆದುಕೊಳ್ತಾ ಇದ್ದೆ. ಪರಸ್ಪರ ಸಂವಹನ ಮಾಡ್ತೇವೆ. ಅದರಿಂದ ನಮ್ಮ ಭಾವನೆಗಳನ್ನು ಅಭಿಪ್ರಾಯಗಳನ್ನು ಇಂಥೊಬ್ಬರಿಗೆ ತಿಳಿಸ್ತೇವೆ, ಮತ್ತೊಬ್ಬರ ಭಾವನೆಗಳು ಮತ್ತು ಅಭಿಪ್ರಾಯಗಳನ್ನು ತಾವು ತಿಳ್ಕೊತೇವೆ. ಇದಕ್ಕೆ ಸಹಾಯ ಮಾಡತಕ್ಕಂಥ ಒಂದು ಸಂಪರ್ಕ ಸಾಧನ ಅಂದರೆ ಭಾಷೆ. ಭಾಷೆ ಅಂತಕ್ಕಂಥದ್ದು ಮನುಷ್ಯನ ಅವಿಭಾಜ್ಯ ಅಂಶ. ಅರ್ಥ ಆಯ್ತಾ? ಇಂತಹ ಭಾಷೆಯನ್ನು ಮನುಷ್ಯ ತುಂಬ ಕಷ್ಟಪಟ್ಟು ಕಲಿತಾನೆ. ಪರಿಸರದಿಂದ, ಸಮಾಜದಿಂದ, ಕುಟುಂಬದಿಂದ ತುಂಬ ಕಷ್ಟಪಟ್ಟು ಕಲಿತಾನೆ. ಅರ್ಥ ಆಯ್ತಾ? ಅದು ಅನುವಂಶಿಕವಾಗಿ ಬರ್ತಕ್ಕಂಥದ್ದಲ್ಲ ಭಾಷೆ. ಮಗು ಭಾಷೆಯನ್ನು ತುಂಬ ಕಷ್ಟಪಟ್ಟು ಸುತ್ತಮುತ್ತ ಸಮಾಜದಿಂದ ಕಷ್ಟಪಟ್ಟು ಕಲಿಯುತ್ತೆ. ಅದರಿಂದ ಭಾಷೆ ಮನುಷ್ಯನ ಸ್ವಯಾರ್ಜಿತ ಸ್ವತ್ತು ಅಂತ ಹೇಳ್ಬೋದು ನಾವು. ಭಾಷೆ ಮನುಷ್ಯನ ಅವಿಭಾಜ್ಯ ಅಂಗ. ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ತುಂಬ ವಾಲಂಟಿಯರ್ ಆಗಿದೆ. ಎಷ್ಟರ ಮಟ್ಟಿಗೆ ವಾಲಂಟಿಯರ್ ಆಗಿದೆ ಅಂತ ಅಂದರೆ, ಈಗ ಉದಾಹರಣೆಗೆ ನೋಡಿ, ನಾನೆಲ್ಲೋ ಇದ್ದೀನಿ, ನೀವುಗಳೆಲ್ಲೋ ಇದ್ದೀರಾ. ಈ ಸಂಪರ್ಕದ ಮುಖೇನ ನಾನು ಹೇಳ್ತಕ್ಕಂಥ ವಿಚಾರಗಳನ್ನೆಲ್ಲ ನೀವು ಕೇಳ್ತಾ ಇದ್ದೀರಿ. ಈಗ ನಾವು ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ಘಟನೆಗಳಾದರೂ ವಿಷನ್ ಸಮೇತ ನೋಡ್ಬೋದು. ಮತ್ತು ಮೊಬೈಲ್ ಇಟ್ಕೊಂಡು ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿರ್ತಕ್ಕಂಥ ವ್ಯಕ್ತಿಗೆ ವಿಷನ್ ಮುಖೇನ ಸಂವಹನ ಮಾಡ್ಬೋದು, ಮಾತನಾಡ್ಬೋದು. ಇಷ್ಟರ ಮಟ್ಟಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಾಲಂಟಿಯರ್ ಆಗಿದೆ. ಈಗಾಗಲೇ ಚಂದ್ರಲೋಕಕ್ಕೆ ಹೋಗಿ ಮನುಷ್ಯ ಚಂದ್ರಲೋಕದಲ್ಲಿ, ಅರ್ಥ ಆಯ್ತಾ, ಅಲ್ಲಿ ಸಹ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾನೆ. ಅಷ್ಟರ ಮಟ್ಟಿಗೆ ಮುಂದುವರೆದಿದ್ದಾನೆ ಮನುಷ್ಯ. ಖಂಡಿತ ಈ ಜಗತ್ತು ಒಂದು ಮನೆ ಆಗಿದೆ. ಎಷ್ಟರ ಮಟ್ಟಿಗೆ ಒಂದು ಮನೆಯಲ್ಲಿ ಯಾವ ರೀತಿ ನಮ್ಮ ರೂಮ್ಗೆ ಹೋಗ್ತೀವಿ, ಅಡುಗೆ ಮನೆಗೆ ಹೋಗ್ತೀವಿ, ಬಚ್ಚಲು ಮನೆಗೆ ಹೋಗ್ತೀವಿ, ಹೆಂಗೆ ಓಡಾಡ್ತೀವೋ ಆ ರೀತಿ ಜಗತ್ತನ್ನೇ ನಾವು ಬೆಳಿಗ್ಗೆ ಎದ್ದು ಸಂಜೆ ಒಳಗೆ ಓಡಾಡ್ಕೊಂಡು ಬಂದುಬಿಡ್ಬೋದು. ಅಷ್ಟರ ಮಟ್ಟಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದಿದೆ. ಈ ಎಲ್ಲ ಅಭಿವೃದ್ಧಿಗೆ ಪೂರಕ ಮತ್ತು ಆಧಾರ ಅಂದರೆ ಭಾಷೆ. ಅದರಿಂದ ಎಲ್ಲ ವಿಜ್ಞಾನ ತಂತ್ರಜ್ಞಾನಕ್ಕೆ ಆಧಾರ ಅಂತಂದರೆ ಭಾಷೆ. ಮತ್ತು ಇನ್ನೊಂದು ಅಂಶ ಏನಪ್ಪ ಅಂದರೆ, ಇಂತಹ ಮನುಷ್ಯನಿಗೆ ಇಷ್ಟು ಅಗತ್ಯವಾಗಿರ್ತಕ್ಕಂತಹ, ಮನುಷ್ಯನನ್ನು ಇಷ್ಟೊಂದು ಅಭಿವೃದ್ಧಿ ಪಡೆದತ್ತ ಸಾಗಿಸೋದಕ್ಕೆ ಕಾರಣವಾಗಿರ್ತಕ್ಕಂತಹ, ಮನುಷ್ಯನಿಗೆ ಅನಿವಾರ್ಯವಾಗಿರ್ತಕ್ಕಂತಹ ಈ ಭಾಷೆಯನ್ನು ನಾವು ಯಾವುದು ಹೋಲಿಸ್ಬೋದು ಪ್ರಕೃತಿಯಲ್ಲಿ ಅಂತ ಕೇಳಿದ್ರೆ, ಒಂದು ಜೀವಂತ ಭಾಷೆಯನ್ನು ಪ್ರಕೃತಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಜೀವಂತ ನದಿಗೆ ನಾವು ಹೋಲಿಸ್ಬೋದು. ಜೀವಂತ ಭಾಷೆ ಅಂದ್ರೇನು? ಅದು ಚಾತಿಲಿರ್ತಕ್ಕಂಥದ್ದು. ಈಗ ಜಗತ್ತಿನಲ್ಲಿ ಬೇಕಾದಷ್ಟು ಭಾಷೆಗಳಿದ್ದಾವೆ. ಆ ಭಾಷೆಗಳಲ್ಲಿ ಕೆಲವು ಭಾಷೆಗಳಲ್ಲಿ ಲಿಪಿ ಇದೆ, ಕೆಲವು ಭಾಷೆಗಳಿಗೆ ಲಿಪಿ ಇಲ್ಲ. ಲಿಪಿ ಇರ್ತಕ್ಕಂಥ ಭಾಷೆಗಳಿಗಿಂತ ಲಿಪಿ ಇಲ್ಲದೆ ಇರತಕ್ಕಂಥ ಭಾಷೆಗಳೇ ಜಾಸ್ತಿ. ಲಿಪಿ ಇರ್ತಕ್ಕಂಥ ಭಾಷೆಗಳ ಸಂಖ್ಯೆನೇ ಕಡಿಮೆ. ಆ ರೀತಿ ಲಿಪಿ ಇದ್ದು ಜೀವಂತವಾಗಿ ಸಕ್ರಿಯವಾಗಿರ್ತಕ್ಕಂಥ ಒಂದು ಜೀವಂತ ಭಾಷೆಯನ್ನು ನಾವು ಯಾವುದು ಹೋಲಿಸ್ಬೋದು ಪ್ರಕೃತಿಯಲ್ಲಿ ನಿರಂತರವಾಗಿ ಹರಿತಕ್ಕಂಥ ಒಂದು ಜೀವಂತ ನದಿಗೆ ಒಂದು ಜೀವಂತ ಭಾಷೆಯನ್ನು ಹೋಲಿಸ್ಬೋದು ನಾವು.
ನದಿ ಅಂದರೆ ಈ ನಮ್ಮ ಪ್ರದೇಶದಲ್ಲಿ ಇರತಕ್ಕಂಥ ನದಿಗಳಲ್ಲ, ಇವು ಮಳೆಗಾಲದಲ್ಲೂ ಹರಿತಾ ಇಲ್ಲ. ಈಗ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಜೀವ ನದಿ ಅಂದರೆ ಗಂಗಾ, ಯಮುನಾ, ಕಾವೇರಿ ಇವು ವರ್ಷದ ಎಲ್ಲ ಕಾಲದಲ್ಲೂ ಎಲ್ಲ ಕ್ಷಣಗಳಲ್ಲೂ ನಿಲ್ಲದೆ ಹರಿಯುತ್ತೆ, ಅದು ಜೀವಂತ ನದಿ. ಹಾಗೆ ಒಂದು ಜೀವಂತ ನದಿಯನ್ನು, ಒಂದು ಜೀವಂತ ಭಾಷೆಯನ್ನು ಒಂದು ಜೀವಂತ ನದಿಗೆ ಹೋಲಿಸ್ಬೋದು. ಈಗ ನಾನು ಒಂದು ಜೀವಂತ ಭಾಷೆಯನ್ನು ಜೀವಂತ ನದಿಗೆ ನಾವು ಹೋಲಿಸ್ಬೋದು ಅಂತ ಹೇಳಿದಾಗ, ಆ ಜೀವಂತ ನದಿಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಜೀವಂತ ಭಾಷೆಗಿರಬೇಕು. ಈಗ ಮೊದಲನೇದಾಗಿ ಒಂದು ಜೀವಂತ ನದಿಯ ಲಕ್ಷಣ ಏನಪ್ಪ ಅಂದರೆ, ಒಂದು ಜೀವಂತ ನದಿ ನಿರಂತರವಾಗಿ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಾ ಹರಿತಾ ಹೋಗುತ್ತೆ. ನೋಡಿ, ಒಂದು ಸ್ಥಳದಲ್ಲಿ ಅರ್ಧ ರೀತಿಯಲ್ಲಿ ಇನ್ನೊಂದು ಸ್ಥಳದಲ್ಲಿ ಇರೋದಿಲ್ಲ, ಅಲ್ಲೊಂದು ರೀತಿ ಇರುತ್ತೆ, ಅಲ್ಲೊಂದು ರೀತಿ ಇರುತ್ತೆ. ಅಂದರೆ ನಿರಂತರವಾಗಿ ಬದಲಾವಣೆ ಆಗ್ತಾ ಅರಿತಾ ಹೋಗುತ್ತೆ. ಒಂದು ಜೀವಂತ ಭಾಷೆನೂ ಅಷ್ಟೇ, ಕಾಲಘಟ್ಟದಲ್ಲಿ ನಿರಂತರವಾಗಿ ಬದಲಾವಣೆಗೆ ಒಳಗಾಗುತ್ತೆ. ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂದರೆ, ಒಂದು ಭಾಷೆಗೆ ಒಂದು ಕಾಲದಲ್ಲಿ ಇರ್ತಕ್ಕಂಥ ಒಂದು ಭಾಷೆಯ ಒಂದು ಪದಕ್ಕೆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಅರ್ಥ ಇನ್ನೂ ಒಂದು ಕೆಲವು ವರ್ಷಗಳು ಕಳೆದ ಮೇಲೆ ಆ ಪದಕ್ಕೆ ಆ ಅರ್ಥ ಇರೋದಿಲ್ಲ, ಚೇಂಜ್ ಆಗುತ್ತೆ. ಈ ಉದಾಹರಣೆಗೆ ನಾವು ಅಮ್ಮ ಪದ ತೆಗೆದುಕೊಡೋಣ. ನಮ್ಮ ಆದಿಕವಿ, ಅಗ್ರಕವಿ, ಮಹಾನ್ ಕವಿ ಪಂಪನ ಕಾಲ ಅಂದರೆ 10ನೇ ಶತಮಾನ. ಅವನು ಪಂಪ ಭಾರತದಲ್ಲಿ ಹೇಳ್ತಾನೆ, ಅಮ್ಮ ಅನ್ನೋ ಒಂದು ಪದ ಬರುತ್ತೆ. ಯಾವ ಪಂಪ ಭಾರತದಲ್ಲಿ ಕೃಷ್ಣ ಕರ್ಣನ ಮನೆಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಕರ್ಣನನ್ನು ಪಾಂಡವ್ರ ಕಡೆಗೆ ಕರೆಯೋದಕ್ಕೆ ಹೋಗ್ತಾನೆ. ಅದು ಕರ್ಣ ಬರೋದಿಲ್ಲ ಅಂತಲೂ ಗೊತ್ತು, ಆದರೂ ಹೋಗ್ತಾನೆ. ಯಾಕಪ್ಪ ಅಂತ ಅಂದರೆ, ಅವನ ಮನಸ್ಸನ್ನು ಸ್ವಲ್ಪ ಏನು ಮಾಡಬೇಕು, ಆಸಲೇಷನ್ ಒಳಗೆ ಮಾಡಬೇಕು. ಅವನ ಜನ್ಮ ವೃತ್ತಾಂತವನ್ನು ಹೇಳ್ಬೇಕು. ಅಲ್ಲೊಂದು ಪದ್ಯ ಬರುತ್ತೆ, ಬೇದಿಸಲೆಂದೇದಲ್ ಇಲ್ಲೆನ್ನದಿರು ನಿನ್ನಾದಿಯೊಳೊಬ್ಬೆ ಕುಂತಿ ನಿನಗಮ್ಮನ್ ಹರಪತಿ ಪಾಂಡುನಂದನರ್ ಸೋದರರ್ ಮೈದುನನ್ ಹಾಂ ಪೆರತೆ ಪಡೆ ಮಾತೋ ನಿನ್ನದಿ ಮೇದಿನಿ ನಿನ್ನದಿ ಪಟ್ಟಮಂ ನಿನತೆ ನೀನಿರೆ ಮತ್ತೆ ಪೆರರ್ ನರೇಂದ್ರರೇ ಅಂತ ಹೇಳ್ತಾನೆ. ಆ ಪದ್ಯದ ಅರ್ಥ ಬೇಕಾಗಿಲ್ಲ ನಮಗೆ. ಅಲ್ಲೊಂದು ಪದ ಬರುತ್ತೆ, ನೋಡಪ್ಪ ಕರ್ಣ, ನಾನು ನಿನ್ನ ಭೇದ ಮಾಡೋಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಬೇಡ, ನಿನ್ನ ಜನ್ಮ ವೃತ್ತಾಂತವನ್ನು ಹೇಳೋಕೆ ಬಂದಿದ್ದೇನೆ. ನಿನ್ನಾದಿಯೊಳಬ್ಬೆ ಕುಂತಿ ನಿನಗಮ್ಮನ್ ಅಹರ್ಪತಿ. ಆಹರ್ಪತಿ ಅಂದರೂ ಸೂರ್ಯ. ನಿಮ್ಮಬ್ಬೆ ಕುಂತಿ, ನಿಮ್ಮಮ್ಮ ಸೂರ್ಯ, ಪಾಂಡುನಂದನರು ಸೋದರರು, ಮೈದುನನ್ ಹಾಂ, ನಾನು ಭಾವ ಮೈದುನ ಅಂತ ಹೇಳ್ತಾರೆ. ನೋಡಿ, ಅಮ್ಮ ಅನ್ನೋ ಪದಕ್ಕೆ 10ನೇ ಶತಮಾನದಲ್ಲಿ ಅಪ್ಪ ಅನ್ನೋ ಅರ್ಥ ಇತ್ತು. ನಿನಗಮ್ಮನ್ ಅಹರ್ಪತಿ, ನಿಮ್ಮ ಅಬ್ಬೆ ಕುಂತಿ, ನಿಮ್ಮಮ್ಮ ಸೂರ್ಯ ಅಂತ ಹೇಳ್ತಾನೆ. ಇವತ್ತು ಅಮ್ಮ ಅಂತ ಅಂದರೆ ಅದಕ್ಕೆ ಡೆಡ್ ಆಪೋಸಿಟ್, ತಾಯಿ ಅನ್ನೋ ಅರ್ಥದಲ್ಲಿ ಬಳಕೆ ಆಗುತ್ತೆ. ಇವತ್ತು ನಿಮ್ಮ ಅಮ್ಮನ ಹೆಸರು ಏನು ಅಂದರೆ ತಾಯಿ ಹೆಸರು ಹೇಳ್ತಿರೋ ಹೊರತು ತಂದೆ ಹೆಸರು ಹೇಳೋದಿಲ್ಲ. ನೋಡಿ, ಆದರೆ 10ನೇ ಶತಮಾನದಲ್ಲಿ ಅಮ್ಮ ಅಂದರೆ ತಂದೆ ಅನ್ನೋ ಅರ್ಥ ಇತ್ತು. ನೋಡಿ ಎಷ್ಟರ ಮಟ್ಟಿಗೆ ಚೇಂಜ್ ಆಗುತ್ತೆ ಒಂದು ಜೀವಂತ ಭಾಷೆ. ಉದಾಹರಣೆಗೆ ರಾಜಕಾರಣ ಅಂತ ಅಂದರೆ, ಗಾಂಧಿ ಕಾಲದಲ್ಲಿ ರಾಜಕೀಯ ಅಂದರೆ ಯಾವ ಅರ್ಥದಲ್ಲಿ ಬಳಕೆ ಆಗ್ತಾ ಇತ್ತು? ಸೇವೆ, ಸಮಾಜ ಸೇವೆ ಅನ್ನೋ ಅರ್ಥದಲ್ಲಿ ಬಳಕೆ ಆಗ್ತಾ ಇತ್ತು. ಆದರೆ ಅವತ್ತು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಈಗ ರಾಜಕೀಯ ಮಾಡೋದು ಅಂದರೆ ಸಮಾಜ ಸೇವೆ ಮಾಡೋದು ಅನ್ನೋ ಅರ್ಥ ಇತ್ತು. ಇವತ್ತು ರಾಜಕೀಯ ಅಂದರೆ ಮೋಸ, ದ್ವೇಷ, ಅನ್ಯಾಯ ಇವೆಲ್ಲ ಅರ್ಥದಲ್ಲಿ ಬಳಕೆ ಆಗುತ್ತೆ. ನೋಡಿ, ಅವನ ಹುಟ್ಟು ರಾಜಕೀಯ ಕಣಪ್ಪ, ಹುಷಾರು ಅಂತ ಹೇಳ್ತಾರೆ, ಅಂದರೆ ಅವನು ಮೋಸಗಾರ ಅಂತ. ಇಲ್ಲೇನೋ ನಡೀತಾ ಇದೆ, ಇಲ್ಲೇನೋ ರಾಜಕೀಯ ನಡೀತಾ ಇದೆ, ಇಲ್ಲೇನೋ ಅಧರ್ಮ ನಡೀತಾ ಇದೆ, ಅನೀತಿ ನಡೀತಾ ಇದೆ, ನಡಿಬಾರ್ದು ನಡೀತಾ ಇದೆ ಅನ್ನೋ ಅರ್ಥದಲ್ಲಿ. ನೋಡಿ, ರಾಜಕೀಯ ಅಂದರೆ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಸಂದರ್ಭದಲ್ಲಿ ಸೇವೆ ಅನ್ನೋ ಅರ್ಥದಲ್ಲಿ ಬಳಕೆ ಆಗ್ತಾ ಇದ್ರೆ, ಇವತ್ತು ಮೋಸ, ವಂಚನೆ ಅನ್ನೋ ಅರ್ಥದಲ್ಲಿ ಬಳಕೆ ಆಗುತ್ತೆ. ಈಗ ನೋಡಿ, ಎಲ್ಲ ಊರುಗಳ ಹೆಸರು ತೆಗೆದುಕೊಳ್ಳಿ ನೀವು, ಊರಿನ ಮೂಲ ರೂಪನೇ ಬೇರೆ, ಭಾಷೆಯಲ್ಲಿ ಬಳಸ್ತಾ ಎಷ್ಟು ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಬೆಂಗಳೂರು ತೆಗೆದುಕೊಳ್ಳೋಣ. ಬೆಂದಕಾಳೂರು ಅದರ ಮೂಲ ರೂಪ. ಅದನ್ನು ಬಳಸ್ತಾ ಬೆಂದಕಾಳೂರು ಹೋಗಿ ಬೆಂದಳೂರು ಆಯಿತು. ಬೆಂದಳೂರು ನಾವು ಹಿಂಗೆ ಬಳಸ್ತಾ ಹಲವಾರು ವರ್ಷಗಳ ನಂತರ ಬೆಂಗಳೂರು ಆಯಿತು. 19ನೇ ಶತಮಾನದಲ್ಲಿ ಬ್ರಿಟಿಷ್ನವ್ರು ಬಂದರು. ಅವ್ರಿಗೆ ನಮ್ಮ ಭಾಷೆಯ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬೆಂಗಳೂರು ಅನ್ನೋದ್ರ ಬಾಯಲ್ಲಿ ಏನಾಗೋಯಿತು? ಬ್ಯಾಂಗ್ಳೂರು ಆಗೋಯ್ತು. ಇವತ್ತು ನಾವು ಬೆಂಗಳೂರು ಅಂತ ಪ್ರೊನೌನ್ಸ್ ಮಾಡೋದಿಲ್ಲ, ಬ್ಯಾಂಗ್ಳೂರು, ಮೈಸೂರು, ಧಾರವಾಡ, ತುಮಕೂರು, ಮಂಗಳೂರು ಅಂತ ಉಚ್ಚಾರಣೆ ಮಾಡ್ತೀವಿ. ನಮಗೆ ಬರುತ್ತೆ, ಆದರೂ ಸಹ ಪಾಶ್ಚಾತ್ಯೀಕರಣ, ನಿಮ್ಗೆ ಗೊತ್ತಿರ್ತಕ್ಕಲ್ಲ, ಅಂತ ಅನುಕರಣೆ. ಅವರು ನಮ್ಮ ಭಾಷೆಯ ಶಬ್ದಗಳನ್ನು
ಬಳಸೋದಕ್ಕೆ ನಾಲ್ಗೆ ತಿರುಗದೆ ಉಚ್ಚಾರಣೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರದೆ ಅವರು ಬ್ಯಾಂಗ್ಳೂರು ಅಂದರೆ ಇವತ್ತು ನಾವು ಅದನ್ನೇ ಅನುಕರಣೆ ಮಾಡ್ತೀವಿ. ಆ ಪ್ರಶ್ನೆ ಬೇರೆ. ನೋಡಿ, ಈಗ ಬೆಂಗಳೂರನ್ನು ಹೋಗಿ ಬ್ಯಾಂಗ್ಳೂರು ಆಗಿದೆ. ತುಂಬೇವಿನ ಊರು ತುಂಬಿದೂರು, ತುಂಬಿದೂರು ಹೋಗಿ ತುಮಕೂರು, ತುಮಕೂರು ಹೋಗಿ ತುಮಕೂರು. ಹುಬ್ಬಳ್ಳಿ, ಹೂಬಳ್ಳಿ ಅದರ ಮೂಲ ರೂಪ. ಹೂಬಳ್ಳಿ ಹೋಗಿ ಏನಾಗಿದೆ, ಅವ್ರ ಬಾಯಲ್ಲಿ ಹುಬ್ಬಳ್ಳಿ ಆಯಿತು. ತಿರುವನಂತಪುರ, ಎಷ್ಟು ಚೆನ್ನಾಗಿರೋ ಹೆಸರು, ತಿರುವನಂತಪುರ. ತಿರುವನಂತಪುರ ಹೋಗಿ ಇವತ್ತು ಅವ್ರು ಬ್ರಿಟಿಷರು ಬಾಯಿಗೆ ಸಿಕ್ಕೇನಾಯಿತು, ಟ್ರಿವೇಂಡ್ರಮ್ ಆಯಿತು. ಇವಾಗ ನಾವು ಅದನ್ನೇ ಬಳಸ್ತೀವಿ. ನಾವು ಅದಕ್ಕಿಂತ ಮುಖ್ಯವಾಗಿ ಮೈಸೂರು ಪಾಕ್. ಮೈಸೂರು ಪಾಕಿನ ಮೂಲ ರೂಪ ಏನು, ಅದು ಎಷ್ಟರ ಮಟ್ಟಿಗೆ ಭಾಷೆಯಲ್ಲಿ ಚೇಂಜ್ ಆಗಿದೆ ಅಂದರೆ, ಮೈಸೂರು ಪಾಕ್ನ ಮೂಲ ರೂಪ ಮಸೂರ ಪಾಕ. ಮಸೂರ ಅಂದರೆ ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಬೆಲ್ಲದ ಪಾಕ ಸೇರಿಸಿ ಮಾಡತಕ್ಕಂಥದ್ದು ಮಸೂರ ಪಾಕ. ಕಡಲೆ ಹಿಟ್ಟಿನ ತಿಂಡಿ ಅದು, ಕಡಲೆ ಹಿಟ್ಟಿನ ಪಾಕ. ಕಡಲೆ ಹಿಟ್ಟು ಮತ್ತು ಪಾಕ ಸೇರಾಗಿರೋದು ಮಸೂರ ಪಾಕ. ಮಸೂರ ಪಾಕ ಏನಾಗಿದೆ ಅದು ಇವತ್ತು, ಮಸೂರ ಪಾಕ ಹೋಗಿ ಜನಗಳ ನಾಲ್ಗೆಯಲ್ಲಿ ಬಳಸ್ತಾ ಮೈಸೂರು ಪಾಕ ಹೋಗ್ಬಿಟ್ಟಿದೆ. ನಿಮಗೆಲ್ಲ ಏನನ್ಸುತ್ತೆ ಅಂದರೆ, ಮೈಸೂರು ಪಾಕ್ ಅಂದರೆ ಹೆಂಗೆ ಬಂತು ಅಂದರೆ, ಮೋಸ್ಟ್ಲಿ ಮೈಸೂರಲ್ಲಿ ತಯಾರು ಮಾಡಿರಬೇಕು, ಅದಕ್ಕೋಸ್ಕರ ಮೈಸೂರು ಪಾಕ್ ಅಂತ ಹೆಸರು ಬಂದಿದೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಭಾಷೆಯಲ್ಲಿ ಪದಗಳ ಅರ್ಥಗಳು ಕಾಲಕಾಲಕ್ಕೆ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ನದಿ ಹೆಂಗೆ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೋ, ಅದೇ ರೀತಿ ಒಂದು ಜೀವಂತ ಭಾಷೆಯಲ್ಲಿ ಪದಗಳು, ಪದದ ಅರ್ಥಗಳು ಏನಾಗ್ತಾ ಹೋಗುತ್ತೆ, ಅರ್ಥದಲ್ಲಿ, ಸ್ವರೂಪದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಒಂದು ಜೀವಂತ ಭಾಷೆಯ ಲಕ್ಷಣ. ನದಿ ಹೇಗೆ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಾ ಮುಂದೆ ಹೋಗುತ್ತೋ, ಅದೇ ರೀತಿಯಲ್ಲಿ ಒಂದು ಜೀವಂತ ಭಾಷೆಯೂ ಅಷ್ಟೇ ಕಾಲಕಾಲಕ್ಕನುಗುಣವಾಗಿ ತನ್ನ ಸ್ವರೂಪದಲ್ಲಿ, ಅರ್ಥದಲ್ಲಿ ಬದಲಾವಣೆಯನ್ನು ಪಡ್ಕೊಳ್ತಾ ಮುಂದಕ್ಕೆ ಹೋಗುತ್ತೆ. ಬದಲಾವಣೆಗೆ ಒಳಗಾಗಲಿಲ್ಲ ಅಂದರೆ ಅದು ಜೀವಂತ ಭಾಷೆಗಿರೋದಿಲ್ಲ, ಮೃತ ಭಾಷೆ ಆಗುತ್ತೆ. ಉದಾಹರಣೆಗೆ ಮೃತ ಭಾಷೆ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಶ್ರೀಮಂತವಾದ ಭಾಷೆ, ತುಂಬ ಶ್ರೇಷ್ಠವಾದ ಭಾಷೆ. ಆದರೆ ಅದು ಬದಲಾವಣೆಗೆ ಒಳಗಾಗಲಿಲ್ಲ. ಅದನ್ನು ಮಾತಾಡ್ತಕ್ಕಂಥ ಜನ ಮಡಿವಂತಿಕೆಯನ್ನು ಮಾಡಿ ಅದು ತಮ್ಮಲ್ಲೇ ಇಟ್ಕೊಳ್ಳೋದು ಪ್ರಯತ್ನ ಪಟ್ಟರು. ಇವತ್ತು ಕೇವಲ ಮಂತ್ರಗಳಿಗೆ ಮಾತ್ರ ಸೀಮಿತವಾಗಿದೆ. ಅಂಥ ರಿಚ್ ಲ್ಯಾಂಗ್ವೇಜು, ಶ್ರೀಮಂತವಾದ ಭಾಷೆ ಬದಲಾವಣೆಗೆ ಅವಕಾಶ ಮಾಡಿಕೊಡದೇ ಇರೋದಕ್ಕೋಸ್ಕರ ಇವತ್ತು ಮೃತ ಭಾಷೆಯಾಗಿದೆ. ಒಂದು ಪ್ರಾಂತೀಯ ಭಾಷೆ, ಕನ್ನಡ ಭಾಷೆ ಇರ್ಬೋದು, ತಮಿಳು ಭಾಷೆ ಇರ್ಬೋದು, ಮಲಯಾಳಿ ಭಾಷೆ ಇರ್ಬೋದು, ಇವೆಲ್ಲ ಭಾಷೆಗಳು ಬದಲಾವಣೆಗೆ ಒಳಗಾಗಿ ಪ್ರಾಂತೀಯ ಭಾಷೆಗಳಾದರೂ ಇವತ್ತು ಸಹ ಅಸ್ತಿತ್ವವನ್ನು ಎಷ್ಟು ಜನ ಪಡ್ಕೊಂಡಿದ್ದಾವೆ. ಜಾಗತಿಕ ಭಾಷೆಗಳ ಸ್ಥಾನದಲ್ಲಿ ಇವತ್ತು ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಯಾಕೆ? ಬದಲಾವಣೆಗೆ ಒಳಗಾದವು. ಬದಲಾವಣೆಗೆ ಒಳಗಾಗ್ತಕ್ಕಂಥದ್ದು ಒಂದು ಜೀವಂತ ಭಾಷೆಯ ಲಕ್ಷಣ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮೊದಲನೇ ಲಕ್ಷಣ. ನದಿಯ ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ, ನದಿ ಹರಿತಾ ತನ್ನ ಅಕ್ಕಪಕ್ಕ ಬರ್ತಕ್ಕಂಥ ಕಾಲುವೆ ನೀರುಗಳನ್ನು, ಚಿಕ್ಕ ನದಿಯ ನೀರುಗಳನ್ನು, ಮತ್ತು ತುಮಕೂರು ನಗರ, ಬೆಂಗಳೂರು ನಗರದಿಂದ ಹೋಗ್ತಕ್ಕಂಥ ಎಲ್ಲ ಕೊಚ್ಚೆ ನೀರನ್ನು ಎಲ್ಲವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೆ. ಅದು ಯಾವುದನ್ನು ಸಹ ಇದನ್ನು ಮಾತ್ರ ತಗೊಂಡು ಹೋಗ್ಬೇಕು, ಅದನ್ನು ಮಾತ್ರ ತಗೊಂಡು ಹೋಗ್ಬೇಕು ಅಂತ ಇಲ್ಲ. ಯಾವ್ದು ಸಿಕ್ಕುತ್ತೋ ಎಲ್ಲವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂತ ಮುಂದೆ ಹೋಗುತ್ತೆ. ಒಂದು ಸಣ್ಣ ಕಾಲುವೆ ನೀರು ಬಂದರೆ ಅದನ್ನು ತೆಗೆದುಕೊಳ್ಳುತ್ತೆ, ಒಂದು ಸಣ್ಣ ನದಿ ನೀರು ಬಂದರೆ ಅದನ್ನು ತೆಗೆದುಕೊಳ್ಳುತ್ತೆ, ಎಲ್ಲವನ್ನು ತೆಗೆದುಕೊಂಡು ಹೋಗುತ್ತೆ. ಅದು ಜೀವಂತ ನದಿಯ ಲಕ್ಷಣ. ನೋಡಿ, ಕಾವೇರಿ ನದಿ, ತಲಕಾವೇರಿಯಲ್ಲಿ ಒಂದು ಸುಮ್ಮನೆ ಉಕ್ಕುತ್ತೆ, ಅಲ್ಲಿ ಅಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಮುಂದೆ ದೊಡ್ಡ ನದಿ ಆಗುತ್ತೆ. ಅದು ಹೆಂಗೆ ದೊಡ್ಡದಾಗುತ್ತೆ ಅಂದರೆ, ಎಲ್ಲವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಳ್ತಾ ಹೋಗ್ತಾ ತನ್ನ ಜಾಯಮಾನಕ್ಕೆ ಹೋಗಿಸ್ಕೊಂತ ದೊಡ್ಡ ನದಿ ಆಯಿತು. ಒಂದು ಜೀವಂತ ಭಾಷೆಯೂ ಅಷ್ಟೇ. ಒಂದು ಜೀವಂತ ಭಾಷೆಯ ಲಕ್ಷಣ ಏನಪ್ಪ ಅಂದರೆ, ತನ್ನ ಭಾಷೆಯ ಶಬ್ದಗಳನ್ನು ಉಳಿಸ್ಕೊಂಡು, ಎಲ್ಲ ಭಾಷೆಯ ಶಬ್ದಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು, ತನ್ನ ಜಾಯಮಾನಕ್ಕೆ ಒಗ್ಗಿಸ್ಕೊಂಡು ಮುಂದೆ ಹೋಗುತ್ತೆ. ಒಂದು ಜೀವಂತ ಭಾಷೆ. ಬೇರೆ ಭಾಷೆಯಿಂದ ಪದಗಳನ್ನ ತೆಗೆದುಕೊಂಡಾಗ ಅಲ್ಲಿದ್ದಂಗೆ ತೆಗೆದುಕೊಳ್ಳೋದಿಲ್ಲ, ಅದನ್ನು ತೆಗೆದುಕೊಂಡ್ರು ತನ್ನ ಜಾಯಮಾನಕ್ಕೆ ಒಗ್ಗಿಸ್ಕೊಂಡು ರೂಪದಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತೆ. ಅದು ಅಂತ್ಯದಲ್ಲಾಗಿರ್ಬೋದು, ಪದದ ಅಂತ್ಯದಲ್ಲಿ ಬದಲಾವಣೆ ಆಗಿರ್ಬೋದು, ಆದಿಯಲ್ಲಿ ಬದಲಾವಣೆ ಆಗಿರ್ಬೋದು, ಒಟ್ಟಾರೆ ರೂಪದಲ್ಲಿ ಬದಲಾವಣೆ ಮಾಡಿಕೊಂಡು ತನ್ನ ಜಾಯಮಾನಕ್ಕೆ ಒಗ್ಗಿಸ್ಕೊಳ್ಳುತ್ತೆ. ನದಿ ಹೆಂಗೆ ಕಾಲುವೆ ನೀರನ್ನು, ಹಳ್ಳದ ನೀರನ್ನು ಎಲ್ಲವನ್ನೂ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಮುಂದೆ ಹೋಗುತ್ತೋ, ಹಂಗೆ ಒಂದು ಜೀವಂತ ಭಾಷೆ ಎಲ್ಲ ಭಾಷೆಯ ಶಬ್ದಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ತನ್ನ ಜಾಯಮಾನ ತೆಗೆದುಕೊಂಡು ಮುಂದೆ ಹೋಗ್ತಕ್ಕಂಥದ್ದು ನದಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಭಾಷೆಯೂ ಅಷ್ಟೆ.
ಉದಾಹರಣೆ ಕನ್ನಡ ಭಾಷೆ ಅಂದರೆ ಕನ್ನಡ ಭಾಷೆಯಲ್ಲಿ ಈಗ ನೀವೇನೇನು ಕನ್ನಡ ಭಾಷೆಯಲ್ಲಿ ಶಬ್ದಗಳನ್ನು ಬಳಸ್ತೀರೋ ಅವೆಲ್ಲ ಕನ್ನಡ ಶಬ್ದಗಳೇ ಇಲ್ಲ. ನೀವು ಹೈಸ್ಕೂಲ್ನೆಲ್ಲ ಓದ್ಕೊಂಡಿದ್ದೀವಿ, ತತ್ಸಮಗಳು ತದ್ಭವಗಳು. ಉದಾಹರಣೆಗೆ ಸಂಸ್ಕೃತದಿಂದ ಬೇಕಾದಷ್ಟು ಭಾಷೆಗಳು ಬಂದಿದ್ದಾವೆ. ಹಳೆಗನ್ನಡ ಮತ್ತು ನಡುಗನ್ನಡ ಕಾಲದಲ್ಲಿ ಸಂಸ್ಕೃತದಿಂದ ಬೇಕಾದಷ್ಟು ಭಾಷೆಗಳು ಬಂದಿದ್ದಾವೆ. ಈ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತ ಅಂದರೆ ಧರ್ಮ ಇದ್ಯಾ ಶಬ್ದ? ಕನ್ನಡ ಶಬ್ದ ಅಂತ ಹೇಳ್ತೀರಿ ನೀವು. ಧರ್ಮ ಕನ್ನಡ ಶಬ್ದ, ಅದ್ರ ಮೂಲ ಸಂಸ್ಕೃತ. ಧರ್ಮಾಹ, ಸಂಸ್ಕೃತದ ಧರ್ಮಾಹ ಅನ್ನೋ ಪದ ಕನ್ನಡಕ್ಕೆ ಬಂತು, ಧರ್ಮ ಆಯಿತು. ಧರ್ಮಾಹ ಅದನ್ನು ನೇರವಾಗಿ ಹಂಗೆ ತೆಗೆದುಕೊಳ್ಳಿಲ್ಲ, ಅಹ ಅನ್ನೋದು ಕಿತ್ತಾಕ್ತೋ, ಧರ್ಮ ಅನ್ನೋದು ನುಡಿಸ್ಕೊಂತು. ಧರ್ಮ ಕನ್ನಡ ಶಬ್ದ ಆಯಿತು. ನೀತಿ, ಇಹಿ ತೆಗೆದಾಕ್ತು, ನೀತಿ ಜಾಯಮಾನಕ್ಕೆ ಹೋಗಿಸ್ಕೊಂತು. ತತ್ವಾಹ, ತತ್ವ. ಮಾಲಾಹ, ಮಾಲೆ. ವಧ, ವಧೆ. ನೋಡಿ, ಮಾಲ ಇರೋದು ಮಾಲೆ ಆಯಿತು, ವಧ ಇರೋದು ವಧೆ ಆಯಿತು. ಶಿಕ್ಷಾ, ಶಿಕ್ಷೆ. ಸುಸ್ವಾಗತಂ, ಸುಸ್ವಾಗತ. ನೋಡಿ, ಇವೆಲ್ಲ ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಶಬ್ದಗಳು. ಧರ್ಮ, ತತ್ವ, ನೀತಿ ಇವೆಲ್ಲ ಸಂಸ್ಕೃತ ಭಾಷೆಯಿಂದ ಬಂದು ಕನ್ನಡ ಶಬ್ದಗಳಾಗಿದ್ದಾವೆ. ಆದರೆ ಸಂಸ್ಕೃತ ಭಾಷೆಯಿಂದ ತನ್ನ ತೆಗೆಗೆ ತೆಗೆದುಕೊಳ್ಳುವಾಗ ತನ್ನ ಜಾಯಮಾನಕ್ಕೆ ಹೋಗಿಸ್ಕೊಳುತ್ತೆ. ನೋಡಿ, ಮಾಲಾಹ ಇರೋದು ಅಹ ತೆಗೆದಾಕ್ತು, ಮಾಲೆ. ವದಾಹ, ವಧೆ. ಶಿಕ್ಷಾಹ, ಶಿಕ್ಷೆ. ಧರ್ಮಾಹ, ಧರ್ಮ. ನೀತಿ, ನೀತಿ. ತತ್ವಾಹ, ತತ್ವ. ಹೀಗೆ ರೂಪದಲ್ಲಿ ಬದಲಾವಣೆ ಆಗುತ್ತೆ. ಮಾಲಾಹ ಸಂಸ್ಕೃತ ಶಬ್ದ, ಮಾಲೆ ಕನ್ನಡ ಶಬ್ದ. ಶಿಕ್ಷಾ ಸಂಸ್ಕೃತ ಶಬ್ದ, ಶಿಕ್ಷೆ ಕನ್ನಡ ಶಬ್ದ. ಹಿಂಗೆ ತನ್ನ ಜಾಯಮಾನಕ್ಕೆ ಕೂಗಿಸ್ಕೊಳ್ಳುವಾಗ ಬದಲಾವಣೆ ಮಾಡಿಕೊಳ್ಳುತ್ತೆ. ಇಂಥ ಸಾವಿರಾರು ಶಬ್ದಗಳು. ಅದನ್ನೇ ಹೇಳ್ತೀವಿ ನಾವು, ಸಂಸ್ಕೃತ ಭಾಷೆ ಭಾರತದ ಎಲ್ಲ ಭಾಷೆಗಳ ಒಂದು ರೀತಿ ತಾಯಿ ಬೇರೆ ಇದ್ದಾಗೆ. ಸುಮಾರು ಸಂಸ್ಕೃತ ಶಬ್ದಗಳು ಕನ್ನಡದಲ್ಲಿ ಬಂದು ಕನ್ನಡ ಶಬ್ದಗಳಾಗಿದ್ದಾವೆ. ಅದೇ ರೀತಿ ಇವತ್ತಿನ ಆಧುನಿಕ ಕನ್ನಡದ ಸಂದರ್ಭದಲ್ಲಿ 20ನೇ 21ನೇ ಶತಮಾನದಲ್ಲಿ ಹೆಚ್ಚು ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡ ಭಾಷೆನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದೆ. ಕಾರಣ ಏನಪ್ಪ ಅಂದರೆ, ಬ್ರಿಟಿಷ್ನವ್ರು ಬಂದು ನಮ್ಮನ್ನು ಅಡ್ಮಿನಿಸ್ಟ್ರೇಟ್ ಮಾಡಿದರು, ಆಳ್ವಿಕೆ ಮಾಡಿದರು. ಅವ್ರ ಭಾಷೆಯನ್ನು ನಮಗೆ ಕಲಿಸಿದ್ರು. ಅವ್ರ ಭಾಷೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಬೇಕಾದಷ್ಟು ಶಬ್ದಗಳು ನಮ್ಮ ಕನ್ನಡಕ್ಕೆ ಬಂದುಬಿಟ್ಟಿದ್ದಾವೆ. ಎಷ್ಟು ಮಟ್ಟಿಗೆ ಅಂದರೆ, ಕೆಲವು ಇಂಗ್ಲೀಷ್ ಪದಗಳಿಗೆ ಸಂವಾದಿಯಾಗಿರ್ತಕ್ಕಂಥ ಕನ್ನಡ ಪದ ಕನ್ನಡದಲ್ಲಿ ಇಲ್ಲವೇ ಇಲ್ಲ. ನೀವು ಬೇಕಾದಷ್ಟು ಪದ ಉದಾಹರಣೆ ಕೊಡ್ತೀನಿ ನಾನು. ಉದಾಹರಣೆಗೆ ಬಸ್, ಇದು 20ನೇ ಶತಮಾನದಲ್ಲಿ ಬಂದಿದ್ದು, ನಮ್ಗೆ ಹಿಂದೆ ಇರಲಿಲ್ಲ ಬಸ್ಸು. ಅವ್ರು ಬಂದಮೇಲೆ ಬಂದಿರೋದು. ಹಿಂದೆ ಇದ್ದಿದ್ದು ನಮ್ಮಲ್ಲಿ ಒಂದು ಶಬ್ದ ಇರ್ತಾ ಇತ್ತು. ನಮಗೆ ಬ್ರಿಟಿಷ್ ಬಂದಮೇಲೆ ಬಸ್ಸು ಅನ್ನೋದು ಬಂದಿದ್ದು ಸಹ ಶಬ್ದ ನಾವಾಗಲೇ ಬಂತು. ಆ ಬಸ್ಸು ಅನ್ನೋ ಶಬ್ದ, ಬಸ್ ಅನ್ನೋ ಶಬ್ದ ಕನ್ನಡಕ್ಕೆ ಬಂದಾಗ ಏನಾಗುತ್ತೆ, ಬಸ್ಸು ಆಯಿತು. ಕಾರು, ಕಾರು. ರೋಡ್, ರೋಡು. ಬುಕ್, ಬುಕ್ಕು. ಸ್ಕೂಲು. ಇನ್ನೂ ಗ್ರಾಮೀಣ ಶಬ್ದದಲ್ಲಿ ಇಸ್ಕೂಲು ಅಂತಾರೆ. ಅದು ಗ್ರಾಮೀಣ ಶಬ್ದಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಕಾಲೇಜು. ರೋಡು. ಈಗ ಬಸ್ಗೆ ಕನ್ನಡ ಶಬ್ದ ಏನಪ್ಪ ಅಂತಂದರೆ ಬಸ್ಸು ಅಂತೀವಿ. ಅಲ್ಲ, ಕನ್ನಡದಲ್ಲಿ ಶಬ್ದ ಅಂದರೆ ಕನ್ನಡದಲ್ಲಿ ಶಬ್ದ ಇಲ್ಲ. ಯಾಕೆ ಬಂದಿದ್ದೆ 20ನೇ ಶತಮಾನದಲ್ಲಿ ನಮಗೆ. ಹಂಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ 6 ಚಕ್ರದ ಹೆಚ್ಚು ಜನರನ್ನು ಒಂದೇ ಬಾರಿಗೆ ತೆಗೆದುಕೊಂಡು ಹೋಗುವ ವಾಹನ ಅಂತ ಹೇಳಬೇಕಾಗುತ್ತೆ. 2 ಅಕ್ಷರಕ್ಕೆ 2 ಸೆಂಟೆನ್ಸ್ ಹೇಳಬೇಕಾಗುತ್ತೆ. ಕಾರ್ಗೆ ಏನಂತ ಹೇಳ್ಬೋದು, 4 ಚಕ್ರದ 4 ಜನರನ್ನು ಇನ್ನೂ ಬೇಗನೆ ತೆಗೆದುಕೊಂಡು ಹೋಗುವ ವಾಹನ. 2 ಅಕ್ಷರ ಬಳಸೋದಕ್ಕೆ 2 ಸೆಂಟೆನ್ಸ್ ಬಳಸಬೇಕಾಗುತ್ತೆ, ತಲೆಕೆಟ್ಟೋಗ್ಬಿಡುತ್ತೆ ಅಷ್ಟೇ. ನೋಡಿ, ಈ ರೀತಿ ಬೇಕಾದಷ್ಟು ಇಂಗ್ಲೀಷ್ ಭಾಷೆಯ ಶಬ್ದಗಳು ನಮ್ಮ ಬಂದಿದ್ದಾವೆ. ಲ್ಯಾಟಿನ್ ಭಾಷೆಯ ಶಬ್ದಗಳು ಬಂದು ನಮ್ಮ ಕುರ್ಚಿ, ಮೇಜು, ಅರೇಬಿಕ್ ಶಬ್ದಗಳು ಬಂದಿದ್ದಾವೆ. ನೋಡಿ, ನೀವು ಅಂದ್ಕೊಂಡಾಗ ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಶಬ್ದಗಳೆಲ್ಲ ಕನ್ನಡ ಭಾಷೆಯ ಶಬ್ದಗಳು ಅಂದ್ಕೊಂಡಿರ್ತೀವಿ. ಆದರೆ ಸುಮಾರು ಭಾಷೆಯ ಶಬ್ದಗಳು ನಮ್ಮ ಭಾಷೆಯಲ್ಲಿ ಬಂದು ಬಳಕೆಯಾಗ್ತಾ ಇದ್ದಾವೆ. ನಾನು ನಿಮ್ಗೆ ಹೇಳಿದೆ, ಒಂದು ಜೀವಂತ ನದಿ ಯಾವ ರೀತಿ ತನ್ನ ಅಕ್ಕಪಕ್ಕ ಬರ್ತಕ್ಕಂಥ ಸಣ್ಣ ಸಣ್ಣ ಕಾಲುವೆ, ಹಳ್ಳದ ನೀರನ್ನು ತೆಗೆದುಕೊಂಡು ದೊಡ್ಡ ನದಿಯಾಗಿ ಸಮುದ್ರವನ್ನು ಸೇರುತ್ತೋ, ಹಾಗೆಯೇ ಒಂದು ಜೀವಂತ ಭಾಷೆ ತನ್ನ ಭಾಷೆಯ ಶಬ್ದಗಳ ಜೊತೆಗೆ ಅಕ್ಕಪಕ್ಕ ಬೇರೆ ಭಾಷೆಯ ಶಬ್ದಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ತನ್ನ ಜಾಯಮಾನಕ್ಕೆ ಒಗ್ಗಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಒಂದು ಜೀವಂತ ಭಾಷೆಯ ಲಕ್ಷಣ. ಈ ರೀತಿ ಭಾಷೆ ಬದಲಾವಣೆಗೆ ಒಳಗಾಗಲಿಲ್ಲ ಅಂದರೆ ಭಾಷೆ ಮೃತ ಭಾಷೆ ಆಗುತ್ತೆ. ನೋಡಿ, ನಮ್ಮ ಕನ್ನಡ ಭಾಷೆ ಇವತ್ತು ಯಾಕೆ ಸಮೃದ್ಧವಾಗಿದೆ ಅಂದರೆ ಎಲ್ಲ ಭಾಷೆ ಶಬ್ದಗಳನ್ನು ತನ್ನ ತೆಕ್ಕೆ ತೆಗೆದುಕೊಂಡಿದೆ. ಬರೀ ಇಂಗ್ಲೀಷ್ ನೋಡಿ, ಉದಾಹರಣೆಗೆ ತಮಿಳಿಂದ ಶಬ್ದ ಬಂದಿದೆ. ತಮಿಳಿಂದ ಭಾಷೆ ಕಲ್ಯಾಣಂ ಆಯಿಚ ತಮಿಳು ಶಬ್ದ.
ಕಲ್ಯಾಣಂ ಅಂತ ಅಂದರೆ ತಮಿಳು ಶಬ್ದ, ಕನ್ನಡಕ್ಕೆ ಬಂದೇನಾಯಿತು? ಕಲ್ಯಾಣ ಆಯಿತು. ಕಲ್ಯಾಣ ಅಂದರೆ ಎಲ್ಲರಿಗೂ ಅರ್ಥವಾಗುತ್ತೆ. ಅರ್ಥ ಆಗುತ್ತಾ ಇಲ್ವಾ? ಖಂಡಿತ ಅರ್ಥ ಆಗುತ್ತೆ. ಈಗ ಎಷ್ಟರ ಮಟ್ಟಿಗೆ ಅಂದರೆ ಮ್ಯಾರೇಜ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಆ ಶಬ್ದಕ್ಕೆ ಅಂದ್ರೆ ಮದುವೆ. ಈಗ ಇನ್ವಿಟೇಷನಲ್ಲಿ ನೋಡಿ, ನೀವು ಇನ್ವಿಟೇಷನಲ್ಲೂ ಅಷ್ಟೇ ಮದುವೆ ಅಂತ ಹಾಕ್ಸೋದಿಲ್ಲ, ವಿವಾಹ ಇಂಗ್ಲಿಷ್ ಸಂಸ್ಕೃತ ಶಬ್ದ. ವಿವಾಹ ಹೋಗಿ ಕನ್ನಡಕ್ಕೆ ಬಂದು ವಿವಾಹ ಆಯಿತು. ಇನ್ನು ವಿವಾಹ ಅಂತ ಹಾಕಿಸ್ತೀವಿ, ಇಲ್ಲಾಂದ್ರೆ ಶುಭ ವಿವಾಹ. ಶುಭನು ಸಂಸ್ಕೃತ ಶಬ್ದ, ಶುಭ ಹೋಗಿ ಶುಭ ಆಯಿತು, ವಿವಾಹ ಹೋಗಿ ವಿವಾಹ ಆಯಿತು. ಎರಡು ತೆಗೆದುಬಿಟ್ಟಿದ್ದು ಶುಭ ವಿವಾಹ, ಎರಡು ಸಂಸ್ಕೃತ ಶಬ್ದಗಳು ಇದ್ದಾವೆ. ನಮ್ಮ ಕನ್ನಡ ಶಬ್ದ ಅಂದರೆ ಮದುವೆ. ಈಗ ಮದುವೆ ಅಂತ ಇನ್ವಿಟೇಷನ್ ಅನ್ನೋ ಹಾಕ್ಸಲ್ಲ, ಮದುವೆ ಅಂತ ಹಾಕ್ಸಿದ್ರೆ ಎಲ್ಲರೂ ನಮ್ಮ ಥರ ನೋಡ್ತಾರೆ, ನಗ್ತಾರೆ. ನೋಡಿ, ನಮ್ಮ ಭಾಷೆಯ ಶಬ್ದವನ್ನೇ ನಾವು ಬಳಸೋದಿಲ್ಲ. ಈ ರೀತಿ ಬೇಕಾದಷ್ಟು. ಈ ಉದಾಹರಣೆಗೆ ಕನ್ನಡದ ದಿಕ್ಕುಗಳೇನಪ್ಪ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳ್ತೀರಿ. ಕನ್ನಡದ ದಿಕ್ಕುಗಳು ಯಾವಪ್ಪ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳ್ತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳು ಕನ್ನಡದ ಪದಗಳಲ್ಲ. ಕನ್ನಡದ ಪದಗಳು ದಿಕ್ಕುಗಳು. ಕನ್ನಡದ ದಿಕ್ಕುಗಳ ಹೆಸರೇನು ಅಂತ ನಿಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ಮೂಡಣ, ಪಡುವಣ, ತೆಂಕಣ, ಬಡಗಣ. ಇವು ನಮ್ಮಲ್ಲಿ ಬಳಕೆನೇ ಇಲ್ಲ. ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂದ್ರೆ ಗೊತ್ತಾಗಲ್ಲ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ನು ಇವತ್ತಿನ ಸಂದರ್ಭದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣನೂ ಇಲ್ಲ. ಎಷ್ಟೋ ಜನಕ್ಕೆ ಈಸ್ಟು, ವೆಸ್ಟು, ನಾರ್ತು, ಸೌತು ಈ ರೀತಿ ಬಂದ್ಬಿಟ್ಟಿದ್ದಾವೆ. ಪೂರ್ವ ಪಶ್ಚಿಮನು ಯಾವ ಶಬ್ದಗಳು? ಪೂರ್ವಾಹ ಪೂರ್ವ, ಉತ್ತರಾಹ ಉತ್ತರ, ದಕ್ಷಿಣಾಹ ದಕ್ಷಿಣ. ನೋಡಿ, ಹೋಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದನ್ನೆಲ್ಲ ನಾವು ಅಧ್ಯಯನ ಮಾಡ್ತಾ ಹೋದ ಹಾಗೆ ಭಾಷೆ ತುಂಬ ಆಸಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ. ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಒಂದು ಜೀವಂತ ಭಾಷೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ಯಾವ ರೀತಿ ಒಂದು ಜೀವಂತ ನದಿ ಎಲ್ಲ ತನ್ನ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಸಣ್ಣ ಕಾಲುವೆ ನದಿ ನೀರನ್ನು ತೆಗೆದುಕೊಂಡು ತನ್ನ ಜಾಯಮಾನ ಗಗ್ಗಿಸ್ಕೊಂಡು ಮುಂದೆ ಹೋಗುತ್ತೋ, ಒಂದು ಜೀವಂತ ಭಾಷೆನೂ ಅಷ್ಟೇ ಎಲ್ಲ ಭಾಷೆಯ ಶಬ್ದಗಳನ್ನು ತನ್ನ ತೆಕ್ಕೆ ತೆಗೆದುಕೊಂಡು ತನ್ನ ಜಾಯಮಾನಕ್ಕೆ ಗಗ್ಗಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಒಂದು ಜೀವಂತ ಭಾಷೆಯ ಲಕ್ಷಣ. ಇನ್ನೊಂದು ಪಾಯಿಂಟ್ ಇದೆ. ಏನಪ್ಪ ಅಂದರೆ, ಇನ್ನೊಂದು ಲಕ್ಷಣ ನದಿದು. ನದಿ ಒಂದು ಕಡೆ ಚಿಕ್ಕದಾಗಿ ಹರಿಯುತ್ತೆ, ಇನ್ನೊಂದು ಕಡೆ ವಿಶಾಲವಾಗಿ ಹರಿಯುತ್ತೆ, ಇನ್ನೊಂದು ಕಡೆ ಜಲಪಾತವಾಗಿ ಧುಮುಕುತ್ತೆ. ಇದನ್ನೇನಂತ ಹೇಳ್ಬೋದು? ನದಿ ರೂಪಾಂತರ ಆಗುತ್ತೆ ಅಂತ ಹೇಳ್ತೇವೆ ನಾವು. ನದಿ ರೂಪಾಂತರ ಆಗುತ್ತೆ. ಒಂದು ಕಡೆ ಚಿಕ್ಕದಾಗಿ ಹರಿಯುತ್ತೆ, ಇನ್ನೊಂದು ಕಡೆ ವಿಶಾಲವಾಗಿ ಹರಿಯುತ್ತೆ, ಇನ್ನೊಂದು ಕಡೆ ಜಲಪಾತ ಆಗಿ ಧುಮುಕುತ್ತೆ. ಅದೇ ರೀತಿ ಒಂದು ಜೀವಂತ ಭಾಷೆಯೂ ಸಹ ರೂಪಾಂತರ ಆಗುತ್ತೆ. ಈಗ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದೆ. ಕರ್ನಾಟಕ ವಿಶಾಲವಾಗಿರ್ತಕ್ಕಂಥ ನಾಡು. ಕಾವೇರಿಯಿಂದ ಗೋದಾವರಿ ಅಂತಾನೆ ಕವಿರಾಜ ಮಾರ್ಕರ ಇರಲಿ, ಈಗ ಬೀದರ್ವರೆಗೂ ಇದೆ. ಈಗ ಉತ್ತರದ ಕರ್ನಾಟಕದ ದಕ್ಷಿಣ ತುದಿಯಿಂದ ಬೀದರ್ವರೆಗೂ ಕನ್ನಡ ಭಾಷೆ ಇದ್ರೂ ಸಹ ಇಡೀ ಕನ್ನಡ ನಾಡಿನಾದ್ಯಂತ ಕನ್ನಡ ಒಂದೇ ರೀತಿ ಇದೆಯಾ? ಖಂಡಿತ ಇಲ್ಲ. ಬೆಂಗಳೂರಿನಲ್ಲಿ ಮಾತಾಡ್ತಕ್ಕಂಥ ಕನ್ನಡನೇ ಬೇರೆ, ಹುಬ್ಳಿ ಧಾರವಾಡದಲ್ಲಿ ಮಾತಾಡ್ತಕ್ಕಂಥ ಕನ್ನಡನೇ ಬೇರೆ, ರಾಯಚೂರು ಗುಲ್ಬರ್ಗದಲ್ಲಿ ಮಾತಾಡ್ತಕ್ಕಂಥ ಕನ್ನಡವೇ ಬೇರೆ, ಗಡಿನಾಡಿನಲ್ಲಿ ಮಾತಾಡ್ತಕ್ಕಂಥ ಕನ್ನಡವೇ ಬೇರೆ, ಇನ್ನು ಸೌತ್ ಕೆನರಾ, ನಾರ್ತ್ ಕೆನರಾ, ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಲ್ಲಿ ಮಾತನಾಡ್ತಕ್ಕಂಥ ಕನ್ನಡವೇ ಬೇರೆ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಇಲ್ಲಿ ಮಾತನಾಡ್ತಕ್ಕಂಥ ಕನ್ನಡವೇ ಬೇರೆ. ನೋಡಿ ಎಷ್ಟು ಕನ್ನಡಗಳಿದ್ದಾವೆ. ಅದನ್ನ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಇನ್ನೂ ಆಸಕ್ತಿದಾಯಕವಾಗಿರುತ್ತೆ. ಈಗ ಉದಾಹರಣೆಗೆ ಬೆಂಗಳೂರು ಭಾಷೆ ಹೆಂಗಿರುತ್ತೆ? ಆಡು ಭಾಷೆ. ಗ್ರಾಂಥಿಕ ಭಾಷೆ ಬೇರೆ, ಆಡು ಭಾಷೆ ಅಂದರೆ ಮಾತನಾಡ್ತಕ್ಕಂತಹ ಭಾಷೆ ಬೇರೆ. ಗ್ರಾಂಥಿಕ ಭಾಷೆ ಆಡು ಮಾತಿನಲ್ಲಿ ನಮ್ಮ ಕನ್ನಡ ಹೆಂಗಿರುತ್ತೆ ಅಂದರೆ, ಈಗ ಬೆಂಗಳೂರು ಕನ್ನಡ, ತುಮಕೂರು ಕನ್ನಡ ಅಂತಂದರೆ ಯಾವ ರೀತಿ ಮಾತನಾಡ್ತೀವಿ ನಾವು? ಮಾತನಾಡ್ತಾ ಇರಬೇಕಾದ್ರೆ ಮೋಸ್ಟ್ಲಿ ನಾನು 7:30 ಬಂದುಬಿಡ್ತೀನಿ, ನೀನು ಅಲ್ಲೇ ವೆಯ್ಟ್ ಮಾಡ್ತಾ ಇರೋ, ಇಬ್ಬರು ಎಕ್ಸ್ಪ್ರೆಸ್ಗೆ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಟಿಫನ್ ಮಾಡಿಕೊಂಡು ಚೆನ್ನೈ ಬಸ್ ಹತ್ಬಿಡೋಣ ಅಂತ ಮಾತಾಡ್ತೀವಿ. ಇಲ್ಲಿ ಎಷ್ಟು ಕನ್ನಡ ಶಬ್ದಗಳಿದ್ದಾವೆ? ಇದು ನಮ್ಮ ಬೆಂಗಳೂರು ಕನ್ನಡ. ನೀನು ತುಂಬ ಲೇಟ್ ಮಾಡ್ತೀಯ, ನಾನು ಅಷ್ಟೊಂದು ವೆಯ್ಟ್ ಮಾಡೋಕ್ಕಾಗೋದಿಲ್ಲ ನೋಡಿ, ಹಿಂಗೆ ಮಾತಾಡ್ತಿರ್ತೀವಿ ನಾವು. ನೀನು ಅರ್ಲಿ ಹೊರಟೋಗು, ನಾನು ಬರೋದು ಡಿಲೇ ಆಗುತ್ತೆ, ಈ ರೀತಿ. ಇದು ಬೆಂಗಳೂರು ಕನ್ನಡ. ಆದರೆ ಹುಬ್ಬಳ್ಳಿ ಧಾರವಾಡ ಕನ್ನಡಕ್ಕೆ ಹೋದರೆ ಅಚ್ಚ ಕನ್ನಡವನ್ನು ಮಾತಾಡ್ತಾರೆ ಅವರು. ತುಂಬ ಅಚ್ಚ ಕನ್ನಡ. ನಿಜವಾದ ಕನ್ನಡ ಭೂಮಿ ಅಂದರೆ ಹುಬ್ಬಳ್ಳಿ ಧಾರವಾಡ. ತುಂಬ ಅಚ್ಚ ಕನ್ನಡ.
ಅವರು ತುಂಬ ಆದಷ್ಟು ಬರೀ ಕನ್ನಡ ಶಬ್ದಗಳನ್ನೇ ಬಳಸಿ ಮಾತನಾಡ್ತಾರೆ. ಕೆಲವು ಸರಿ ಮರಾಠಿ ಶಬ್ದಗಳು ಬಂದು ಸೇರ್ಕೋಬೋದಲ್ಲಿ, ಗೊತ್ತಾನೆ. ಈಗ ಉದಾಹರಣೆಗೆ ಎಷ್ಟೋ ಶಬ್ದಗಳು, ಈಗ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಶಬ್ದಗಳು ನಮ್ಗೆ ಎಷ್ಟೋ ಶಬ್ದಗಳು ಅರ್ಥವೇ ಆಗೋಲ್ಲ. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಉದಾಹರಣೆಗೆ ತಿಂಡಿ ಅನ್ನೋ ಶಬ್ದ ತೆಗೆದುಕೊಡೋಣ. ನಮ್ಮಲ್ಲಿ ತಿಂಡಿ ಅಂದರೆ ಉಪಹಾರ, ಟಿಫನ್ ಅಂತೀವಿ. ಅದೇ ನೀವು ಧಾರವಾಡದ ಕಡೆ ಹೋಗಿ ತಿಂಡಿ ಅಂತ ಹೋಟ್ಲಲ್ಲಿ ಕೇಳಿದ್ರೆ ಒದೆ ಬೀಳ್ತವೆ. ಅಲ್ಲಿ ತಿಂಡಿ ಅಂದರೆ ತೀಟೆ ಅರ್ಥ. ತೀಟೆ ಅಂದರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು, ಈ ರೀತಿ ಅರ್ಥ ಇದೆ. ಈ ಉದಾಹರಣೆಗೆ ಇಬ್ಬರು ಪ್ರೊಫೆಸರ್ಗಳಿದ್ರು, KPSC ವ್ಯಾಲ್ಯೂಯೇಷನ್ ಬಂದಿದ್ರು, ಇಬ್ಬರು ಫ್ರೆಂಡ್ ಆದರು. ಇವರು ಹುಳಿ ಪ್ರೊಫೆಸರು ಇವ್ರ ಮನೆಗೆ ಬೆಂಗಳೂರಲ್ಲಿ ಮನೆಗೆ ಬಂದಿದ್ರು. ಆಮೇಲೆ ಇವರು ಒಮ್ಮೆ ನೀವು ಒಂದು ಸರಿ ಬನ್ನಿ ಸಾಹೇಬ್ರ ಹುಬ್ಳಿಗೆ ಅಂತ ಹೇಳಿದ್ರು. ಇವರು ಒಂದು ಸರಿ ಯಾವುದೋ ಕೆಲಸಕ್ಕೆ ಹೋದಾಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ಹೋಗ್ತಾರೆ, ಬಾಗಿಲು ಹಾಕಿದ್ದಾರೆ. ಅವ್ರು ಇರಲಿಲ್ಲ, ಇವ್ರ ಫ್ರೆಂಡು ಮಗಳಿದ್ರು. ಬಾಗಿಲು ತೆಗೆದ ತಕ್ಷಣ ಹೊಸ ಪರಿಚಯ, ಅಷ್ಟು ಗೊತ್ತಿಲ್ಲ. ನಗರಗಳಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥವ್ರನ್ನ ಅಷ್ಟು ಬೇಗನೆ ಅಕ್ಸೆಪ್ಟ್ ಮಾಡೋದಿಲ್ಲ, ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಬಾಗಿಲು ತೆಗೆದ್ಲು ಮಗಳು, ಇದ್ದಾರೆ ನಮ್ಮ ಸಾಹೇಬರು ಹಿಂಗೆ. ಇಲ್ರಿ ಅವ್ರು ಹಿಂದಗಡೆ ಬರ್ರಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅವಾಗಲೂ ಇಲ್ರಿ ಅವರು ಹಿಂದಗಡೆ ಬರ್ರಿ. ಇವ್ರಿಗೆ ಏನಂತ ಅನ್ನಿಸ್ತು, ಹಿಂದಗಡೆ ಬರ್ರಿ ಅಂದರೆ ಮೋಸ್ಟ್ಲಿ ಮನೆ ಹಿಂಭಾಗದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂತ ಮನೆ ಹಿಂಭಾಗ ನೋಡಿ ಹುಡುಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವ್ರ ಪ್ರೊಫೆಸರ್ ಬಂದರು. ಯಾಕೆ ಹಿಂಗೆ ಏನು ಮಾಡ್ರಿ, ಯಾವಾಗ ಬಂದ್ರಿ, ಯಾಕೆ ಇಲ್ಲಿ ಮನೆ ಹಿಂದೆ ಬರ್ತಾ ಇದ್ದೀರಿ, ಒಳಗೋಗೋದಲ್ವಾ ಅಂತ ಕೇಳಿದಾಗ ಹಿಂಗೆ ನಿಮ್ಮ ಮಗಳು ಹಿಂದಗಡೆ ಬರ್ರಿ ಅಂದರು. ಅದಕ್ಕೆ ಹಿಂದಗಡೆ ಇದ್ದಾರೇನೋ ಅಂತ ನಾನು ಬರ್ತಾ ಇದ್ದೆ. ನೋಡಿ, ಹಿಂದಗಡೆ ಅಂದರೆ ನಮ್ಮ ಬೆಂಗಳೂರು ಮೈಸೂರು ಕನ್ನಡ ತುಮಕೂರು ಕನ್ನಡ ಕಮ್ ಬ್ಯಾಕ್ ಅಂತ. ಆದರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಹಿಂದಗಡೆ ಬನ್ನಿ ಅಂದರೆ ನಿಮ್ಗೆ ಅರ್ಥ ಆಗಿದೆ ಅಂತ ಕಂಡಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಅರ್ಥ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈ ರೀತಿ ಬೇಕಾದಷ್ಟು ಕನ್ನಡ ಭಾಷೆ, ಕನ್ನಡನಾಡಿನಾದ್ಯಂತ ಕನ್ನಡ ಭಾಷೆ ಇದ್ರೂ ಸಹ ಇದರಲ್ಲಿ ಅನೇಕ ಪ್ರಾಂತ ಭೇದಗಳಿದ್ದಾವೆ. ಬೆಂಗಳೂರು ಕನ್ನಡ, ಮೈಸೂರು ಕನ್ನಡ, ಇದು ಮೈಸೂರು ಮಂಡ್ಯ ಕನ್ನಡ ಗೊತ್ತಲ್ಲ. ಏನ್ಲ ಚೆನ್ನಾಗಿದೆಯಲ್ಲ, ಎಷ್ಟಲ ಐಕ್ಳು, ಐದ ಅಂದರೆ ಮಗ ಅಂತ. ನಮ್ಮ ತುಮಕೂರು ಈ ಕಡೆ ಬೆಂಗಳೂರಲ್ಲಿ ಐದ ಅಂತ ಅಂದರೆ ಸಿಟ್ಟು ಬಂದ್ಬಿಡ್ತೈತೆ. ಏನು ಮಗ ಅಂತ ಮಾತಾಡ್ತೀವಿ, ಹಂಗೈತೆ ಅಂತಾರೆ. ಆದರೆ ಅಲ್ಲಿ ಪ್ರೀತಿ ಮಾತು. ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಏನ್ಲ ಇದ್ದ ಚೆನ್ನಾಗಿದೆಯಲ್ಲ, ಎಷ್ಟಲ ಐಕ್ಳು ಅಂದ್ರೆ ಏನು, ಮಕ್ಕಳು. ಐಕ್ಳು ಅಂದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ಅದರಲ್ಲೂ ಇತ್ತೀಚೆಗೆ ಕೆಲವು ಚಲನಚಿತ್ರಗಳು ಬಂದಿದ್ದವು. ಈ ಚಲನಚಿತ್ರಗಳು ಬಂದು ಈಗ ಸ್ವಲ್ಪ ಪರಿಚಯ ಆಗಿದೆ. ಶಿಷ್ಯ, ಐಕ್ಳು, ಇವೆಲ್ಲ ಯಾವ ಶಬ್ದಗಳು? ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಈ ಶಬ್ದಗಳು. ನೋಡಿ, ಆ ಶಬ್ದಗಳನ್ನ ಹೇಳಿ ನಮ್ಗೆ ಅರ್ಥವೇ ಆಗೋದಿಲ್ಲ. ಅದೇ ಉತ್ತರ ಕರ್ನಾಟಕ ಹೋದ್ರೆ ಇದ್ದಿದ್ದು ಅರ್ಥ ಆಗಲ್ಲ. ಏನ್ರಿ ಚಲೋ ಇದ್ದೀರೇನ್ರಿ, ಬನ್ರಿ. ನೋಡಿ, ಚಲೋ ಇದ್ದೀರೇನ್ರಿ ಅವ್ರು ತುಂಬ. ನೋಡಿ, ಇನ್ನು ನಾವು ಸ್ವಲ್ಪ ನಮ್ಮ ಬೆಂಗಳೂರು ತುಮಕೂರು ಸ್ವಲ್ಪ ವೆಸ್ಟರ್ನೈಸ್ಡ್ ಆಗಿರ್ತಕ್ಕಂಥ ಜನ ನಾವು. ಉದಾಹರಣೆಗೆ ಆ ಹುಡುಗಿ ಅಂತ ನಾವು ಸಂಪಾದನೆ ಮಾಡ್ತೀವಿ, ಆ ಹುಡುಗಿ ಈ ಹುಡುಗಿ ಅಂತ ಮಾತಾಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಮರೆತು ಹಂಗಲ್ಲ, ಹೆಣ್ಣು ಮಗಳು ಅಂತಲೇ ಕರೀತಾರೆ. ಹುಡುಗಿ ತುಂಬ ಬ್ಯೂಟಿ ಇದ್ದಾಳೆ ಅಂದರೆ ಅವರು ಈ ಹೆಣ್ಮಗಳು ಭಾಳ ಚಲೋ ಇದ್ದಾಳ್ರಿ ಅಂತ ಮಾತಾಡ್ತಾರೆ. ತುಂಬ ಸಂಸ್ಕಾರಯುತವಾಗಿರ್ತಕ್ಕಂಥ ಅಚ್ಚ ಕನ್ನಡವನ್ನು ಮಾತಾಡ್ತಾರೆ ಹುಬ್ಳಿ ಧಾರವಾಡದಲ್ಲಿ. ಮಂಡ್ಯ, ಮೈಸೂರು ಕನ್ನಡ ಹಿಂಗೆ. ಇನ್ನು ಮಂಗಳೂರು ಕನ್ನಡ ಹೋದ್ರೆ ನಾವು ಇವತ್ತು ನಮ್ಮ ಗ್ರಾಂಥಿಕ ಭಾಷೆ ಏನಿದೆ ನೋಡಿ, ಗ್ರಾಂಥಿಕ ಭಾಷೆಗೂ ಆಡು ಭಾಷೆಗೂ ಏನು ವ್ಯತ್ಯಾಸವೇ ಇರೋದಿಲ್ಲ. ನಮ್ಮಲ್ಲಿ ಗ್ರಾಂಥಿಕ ಭಾಷೆ ಒಂಥರ ಇದ್ದರೆ ನಾವು ಮಾತನಾಡ್ತಕ್ಕಂಥ ಭಾಷೆನೇ ಬೇರೆ, ಎಲ್ಲ ಸೇರಿಸಿ ಮಾತಾಡ್ಬಿಡ್ತೀವಿ. ಆದರೆ ಮಂಗಳೂರಿನ ಜನ ಆ ರೀತಿ ಅಲ್ಲ. ಗ್ರಾಂಥಿಕ ಭಾಷೆ ಆಗಿದೆಯೋ ಆಡು ಭಾಷೆನೂ ಹಂಗೆ ಮಾತಾಡ್ತಾರೆ ಅವರು. ಒಂದು ಚಪ್ಪಲಿ ಒಲಿತಕ್ಕಂತಹ ವ್ಯಕ್ತಿ, ಒಂದು ಕಳ್ಳೆಕಾಯಿ ಮಾರತಕ್ಕಂಥ ವ್ಯಕ್ತಿನೂ ಸಹ ತುಂಬ ಸ್ವಚ್ಛವಾದ ಗ್ರಾಂಥಿಕ ಕನ್ನಡವನ್ನೇ ಮಾತಾಡ್ತಾರೆ. ಇಲ್ರಿ ನೀವು ಕೇಳಿದ ಬೆಲೆಗೆ ನಾನು ಕೊಡಲು ಆಗುವುದಿಲ್ಲ, ನಿಮಗೆ ಇಷ್ಟವಾದ ತೆಗೆದುಕೊಳ್ಳಬಹುದು, ಇಲ್ಲಾಂದರೆ ಹೋಗಬಹುದು, ಹಿಂಗೆ ಮಾತಾಡ್ತಾರೆ. ನೀವು ಕೇಳಿದ ಬೆಲೆಗೆ ನಾನು ಮಾಡಲಾಗುವುದಿಲ್ಲ. ನೀವು ಧರ್ಮಸ್ಥಳಕ್ಕೆ ತುಂಬ ಜನ ಹೋಗ್ತೀರಿ, ಕೇಳಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಕಡೆ ಜನ ಮಾತನಾಡ್ತಕ್ಕಂಥದ್ದು ಸಾಲಾಗಿ ಹೋಗಬೇಕು, ವೇಗವಾಗಿ ಹೇಳ್ತಿರ್ತಾರೆ ಅವರು. ನಿಮ್ಗೆ ಏನೋ ಹೇಳ್ಕೊತಾ ಇದ್ದಾರೆ ಅಂತ ಸುಮ್ಮನೆ ಹೋಗ್ತಾ ಇರ್ತೀರಿ ನೀವು. ಸಾಲಾಗಿ ಮೇಂಟೈನ್ ಕ್ಯೂ ಅನ್ನೋ ಅರ್ಥ ಆಗು. ಸಾಲಾಗಿ ಹೋಗಬೇಕು, ಚೊಕ್ಕಟವಾಗಿ ಊಟ ಮಾಡಬೇಕು, ಹೇಳ್ತಿರ್ತಾರೆ. ಚೊಕ್ಕಟವಾಗಿ ಊಟ ಮಾಡಬೇಕು ಅಂದರೆ ಅನ್ನನ ಆ ಕಡೆ ಈ ಕಡೆ ಚೆಲ್ಲದೆ ತುಂಬ ಶುಚಿಯಿಂದ ಸುತ್ತ ಚೆಲ್ಲದೆ ನೀಟಾಗಿ ಊಟ ಮಾಡಬೇಕು ಅಂತ ಅರ್ಥ. ತುಂಬ ಗ್ರಾಂಥಿಕವಾಗಿ ನೀರನ್ನು ಎತ್ತಿಕೊಂಡು ಕುಡಿಯಬೇಕು ಅಂತಿರ್ತಾರೆ. ಕೆಲವರು 37 ಆ ಕುಡಿಯೋ ರೂಢಿ ಮಾಡ್ಕೊಬಿಟ್ಟಿರ್ತಾರೆ ಜನ.
ಹಂಗೆ ಎಲ್ಲರೂ ಹಂಗೆ ಕಚ್ಕೊಂಡು ಕುಡಿದ್ರೆ ಅಲ್ಲಿ ಪಬ್ಲಿಕ್ಕಾಗಿ ಎಲ್ಲರಿಗೂ ಅಸಹ್ಯ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನೀರನ್ನು ಎತ್ಕೊಂಡು ಕುಡಿಬೇಕು ಅಂತ ಹೇಳೋದು. ನೋಡಿ, ಇದು ಸಾಮಾನ್ಯ ಜನರು ಸಹ ಕ್ರಾಂತಿಕ ಕನ್ನಡವನ್ನೇ ಮಾತಾಡ್ತಾರೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಹಿಂದೂಪುರ, ಈ ಗಡಿ ಸೈಡ್ ಗಡಿನಾಡ ಕನ್ನಡ, ಈ ಥರದ ಕನ್ನಡ, ಅರ್ಧ ತೆಲುಗು, ಹಿಂಗೆ ಮಾತಾಡ್ತಾರೆ ಅವರು. ಏನಪ್ಪ ಬಾಗಂಡವೆ ಹೋಗಲ್ವೇ, ಈ ರೀತಿ. ಏನಪ್ಪ ಅಂದರೆ ಕನ್ನಡ ಶಬ್ದ, ಬಾಗುಂಡವ ಅನ್ನೋದು ಚೆನ್ನಾಗಿದ್ಯಾ ಅಂತ ಅರ್ಥ, ಶೇಂತಕ್ಕೆ ಹೋಗಲ್ವೇ ಅನ್ನೋದು ಕನ್ನಡ ಶಬ್ದ, ಶೇನು ಅಂದ್ರೆ ತೆಲುಗು ಶಬ್ದ, ಶೇನು ಅಂದ್ರೆ ಹೊಲ. ಅಯ್ಯಪ್ಪನು ಬಂದವನ ಗಡಿನಾಡಲ್ಲಿ ಮಾತಾಡೋದು, ಸ್ವಲ್ಪ ಒರಟು ಕನ್ನಡ ಅದು. ಈ ಕೋಲಾರ, ಗೌರಿಬಿದನೂರು ಇಲ್ಲೆಲ್ಲ ನೀವು ಅಯ್ಯಪ್ಪನು ಅವರು ಅಂತ ಮಾತಾಡಲ್ಲ. ಆಯಮ್ಮನು ಹೆಂಗಸಾದ್ರೆ ಅಯ್ಯಮ್ಮನು, ಗಂಡಸಾದ್ರೆ ಅಯ್ಯಪ್ಪನು ಇನ್ನೂ ಬರಲಿಲ್ವೇ, ಈ ರೀತಿ ಮಾತನಾಡ್ತಾರೆ. ಇದು ನಾನೇನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಒಂದು ಜೀವಂತ ನದಿ ಹೆಂಗೆ ರೂಪಾಂತರ ಆಗ್ತಾ ಹೋಗುತ್ತೋ, ಅದೇ ರೀತಿ ಒಂದು ಜೀವಂತ ಭಾಷೆ ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಸಂಪೂರ್ಣವಾಗಿ ರೂಪಾಂತರ ಆಗ್ಬಿಡುತ್ತೆ. ಇದು ಒಂದು ಜೀವಂತ ಭಾಷೆಯ ಲಕ್ಷಣ. ವಿದ್ಯಾರ್ಥಿಗಳು, ನಾನು ಈ ಕ್ಲಾಸ್ನಲ್ಲಿ ಏನು ಹೇಳಿದೆ ಅಂತಂದರೆ, ನಾನು ಹಿನ್ನೆಲೆಯಾಗಿ, ಯಾಕಂದರೆ ನೀವು ಕನ್ನಡವನ್ನು ಭಾಷೆಯಾಗಿ ಓದ್ತಿದ್ದೀರಿ. ಭಾಷೆ ಅನ್ನೋದು ಮನುಷ್ಯನ ಜೀವನಕ್ಕೆ ತುಂಬ ಅಗತ್ಯ, ಅನಿವಾರ್ಯ. ಮನುಷ್ಯನ ಸ್ವಾಭಿಮಾನದ ಸಂಕೇತ, ಮನುಷ್ಯನಿಗೊಂದು ರೀತಿ ಬೆಳಕಿದ್ದ ಹಾಗೆ. ಅಂಥ ಭಾಷೆಯನ್ನು ಅಧ್ಯಯನ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಭಾಷೆ ಬಗ್ಗೆ ಒಂದು ಸ್ವಲ್ಪ ಹಿನ್ನೆಲೆ ತಿಳಿದಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಭಾಷೆ ಅಂದ್ರೇನು, ಭಾಷೆಯ ಸ್ವರೂಪ ಮತ್ತು ಅದರ ಮಹತ್ವ ಮತ್ತು ಮನುಷ್ಯನಿಗೆ ಅದರ ಅಗತ್ಯತೆ, ಅದಕ್ಕೋಸ್ಕರ ಇಷ್ಟೆಲ್ಲ ನಿಮಗೆ ತಿಳಿಸಿದ್ದೇನೆ. ಅದರಿಂದ ನಮಸ್ಕಾರ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಭಾಷೆ, ಪ್ರತಿಯೊಂದು ಭಾಷೆಯೂ ಸಹ ಸಾಹಿತ್ಯವನ್ನು ಹೊಂದಿರುತ್ತೆ. ಅರ್ಥ ಆಯ್ತಾ? ಈಗ ನಮ್ಮ ಭಾಷೆ ಕನ್ನಡ ಸಾಹಿತ್ಯವನ್ನು ಹೊಂದಿದೆ, ತಮಿಳು ಭಾಷೆ ತಮಿಳು ಸಾಹಿತ್ಯವನ್ನು ಹೊಂದಿದೆ, ಅರ್ಥ. ತೆಲುಗು ಭಾಷೆ ತೆಲುಗು ಸಾಹಿತ್ಯವನ್ನು ಹೊಂದಿದೆ, ಒರಿಯಾ ಭಾಷೆ ಒರಿಯಾ ಸಾಹಿತ್ಯವನ್ನು ಹೊಂದಿದೆ. ಆ ರೀತಿ ಪ್ರತಿಯೊಂದು ಭಾಷೆಯೂ ತನ್ನದೇ ಆಗಿರತಕ್ಕಂಥ ಸಾಹಿತ್ಯವನ್ನು ಹೊಂದಿದೆ. ಅದನ್ನು ನಮ್ಮ ಕನ್ನಡ ಭಾಷೆ ಯಾವ ರೀತಿಯಾದ ಸಾಹಿತ್ಯವನ್ನು ಹೊಂದಿದೆ, ಆ ಸಾಹಿತ್ಯ ಎಲ್ಲಿಂದ ಪ್ರಾರಂಭ ಆಗಿದೆ ಅನ್ನೋದನ್ನು ತಿಳಿಸಿ ನಂತರ ಕವಿತೆಗಳಿಗೆ ಹೋಗೋಣ. ಎಲ್ರಿಗೂ ನಮಸ್ಕಾರ.